ಹೌದು ಸರ್, ಏಂಜಲ್ ಸಲೈವ ಇಂದ ನಾನು ಹೇಳ್ತಿರೋದು. ನೀವು ಬರೀ ಒಂದು 2 ml ನೆಂಜಿಗೆ ಕೊಟ್ಟರೆ ಸಾಕು, ನಿಮ್ಗೆ ಮುಂದೆ ಉಂಟಾಗುವಂತ ಹೆಲ್ತ್ ಇಶ್ಯೂಸ್ ಏನೇನಿದಾವೋ, ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದಾವೋ ಎಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ನಾವು. ಓಕೆ, ಕಂಪ್ಲೀಟ್ ನೀವು ಲೈಫ್ ಚೇಂಜ್ ಮಾಡ್ಕೋಬಹುದು. ಓಕೆ, ಇದು ಒಳ್ಳೆ ಜಾತಕ ನೋಡೋದು. ಕಂಪ್ಲೀಟ್ ಜಾತಕ ಸಿಗ್ತದೆ, ನಿಮ್ಗೆ ಹೆಲ್ತ್ ಜಾತಕ ಸಿಗ್ಬೋದು. ಓಕೆ, ಡಾಕ್ಟರ್ಸ್ ಹೇಳೋ ಪ್ರಕಾರ ಮಾಸ್ಟರ್ಬೇಷನ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಯಾವಾಗ ನಿಮಗೆ ಫೀಲ್ ಆಗುತ್ತೆ ಮಾಡಿ. ಐ ಆಮ್ ಶೋರ್ ಎವ್ರಿಬಡಿ ಇಸ್ ಡೂಯಿಂಗ್ ದಟ್, ಬಟ್ ಫಾಲೋಯಿಂಗ್ ಇಸ್ ಇಂಪಾರ್ಟೆಂಟ್. ನಾವು ನಾಲೆಡ್ಜ್ ಇಸ್ ನಾಟ್ ಲೆಸ್ ಇನ್ ದಿಸ್ ವರ್ಲ್ಡ್, ನಾಲೆಡ್ಜ್ ಇಸ್ ದೇರ್, ಬಟ್ ವೆದರ್ ಯು ಆರ್ ಫಾಲೋಯಿಂಗ್ ಆರ್ ನಾಟ್ ಇಸ್ ಥಿಂಗ್, ಅದು ಡಿಟರ್ಮಿನೇಷನ್ ಬರಬೇಕು. ಜನ ಅನ್ಕೊಂಡಿದ್ದಾರೆ ನಾವು ಬರೀ ಮೆಡಿಸಿನ್ಸ್ ತಗೊಂಡು ನಾರ್ಮಲ್ ಆಗಿರೋದಕ್ಕೇನೆ ಅವರು ಹೆಲ್ತಿ ಆಗಿದ್ದೀವಿ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಏನಿದೆ ಅದು ತೆಗಿಬೇಕು ಮೈಂಡಿಂದ. ಓಕೆ, ಸೊ ಮೆಡಿಸಿನ್ ಇಫ್ ಯು ಆರ್ ಈಟಿಂಗ್ ಯು ಕುಡ್ ಬಿ ನಾರ್ಮಲ್, ಬಟ್ ಯು ಆರ್ ನಾಟ್ ಹೆಲ್ತಿ. ಸರ್, ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಲೈಕ್ ಬೆಳಗ್ಗೆ ನಾನು ಹಲ್ಲುಜ್ದಿರ ಇದ್ದ ತಕ್ಷಣ ಒಂದು ಗ್ಲಾಸ್ ವಾಟರ್ ಕುಡಿತೀನಿ ಅಂತ. ಇವಾಗ ಅದು ಕಾಮನ್ ಆಗಿ ಜನಗಳು ಹೇಳ್ತೀನಿ ಮಾಡ್ತಾರೆ, ಹಲ್ಲುಜ್ದೇನಾ? ಇವಾಗ ಯೂಶಲಿ ಪ್ಯಾರೆಂಟ್ಸ್ ಎಲ್ಲ ಹೇಳಿ ಕೇಳಿರ್ತೀವಿ, ಹಲ್ಲುಜ್ದೆ ನಿಂದೇನು ತಿನ್ಬೇಡ, ನೀರು ಕುಡಿಬೇಡ, ಅದು ಇದು ಅಂತ. ಸೊ ಅದು ಮಾಡೋದ್ರಿಂದ ಏನು ಬೆನಿಫಿಟ್ ಸರ್? ಆ್ಯಕ್ಚುಲಿ ಹಲ್ಲು ಉಜ್ಜಿದಿರ ನೀರು ಕುಡಿಯೋದ್ರಿಂದ ನಮ್ಮ ಬಾಯಲ್ಲಿ ನೈಟ್ ಎಲ್ಲ ಏನು ಕೀಟಾಣುಗಳು ಉಂಟಾಗಿರುತ್ತವೋ, ಓಕೆ, ಸೊ ದೋಸ್ ಆರ್ ಹೆಲ್ತಿ ಬ್ಯಾಕ್ಟೀರಿಯಾಸ್. ಸೊ ಈಗ ರೈಟ್ ನಾವು ಬರೀ ನಮ್ಮ ಫಿಲಾಸಫಿ ಮಕ್ಕಳ ಮೇಲೆ ಹಾಕ್ತೀವಿ. ಓಕೆ, ನಾನು ಡಾಕ್ಟರ್ ಇದ್ದೀನಿ, ನೀವು ಡಾಕ್ಟರ್ ಆಗೋ, ನಾನು ಇಂಜಿನಿಯರ್, ನೀವು ಇಂಜಿನಿಯರ್ ಆಗೋ, ವೆದರ್ ಈಸ್ ಇಂಟ್ರೆಸ್ಟೆಡ್ ನಾಟ್ ಇಂಟ್ರೆಸ್ಟೆಡ್, ಅವ್ರಿಗೆ ಮ್ಯಾಥ್ಸ್ ಹೆಂಗಿದೆ ಏನಿದೆ ಅದು ಅಷ್ಟೊಂದು ಯೋಚನೆ ಮಾಡಲ್ಲ. ಕಂಪಲ್ಷನ್ ಮಾಡ್ತಾ ಇರ್ತೀವಿ, ಸ್ಟ್ರೆಸ್ ಕೊಡ್ತಾ ಇರ್ತೀವಿ, ವಿಚ್ ಇಸ್ ವೆರಿ ಬ್ಯಾಡ್. ಸ್ಟ್ರೆಸ್ ಮಕ್ಕಳಿಗೆ ಈ ಕಾಲದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ನಾರ್ಮಲ್ಸ್ ಇದೆ. ಈವನ್ ದ ಅಡಲ್ಟ್ ಆರ್ ವರ್ಕಿಂಗ್ ಇನ್ ಹೇಳ್ಕೊತೀವಿ IT ಅವ್ರಿಗೆ ಪ್ರೆಷರ್ ಇರ್ತದೆ ಹಂಗೆ ಅಂತ, ಬಟ್ ಬಿಲೀವ್ ಮೀ ಮಕ್ಕಳಿಗೆ ಅದಕ್ಕಿಂತ ಜಾಸ್ತಿ ಪ್ರೆಷರ್ ಇದೆ. ಗ್ರಾಡ್ ಸಿಸ್ಟಮ್ ಟ್ರೀಟ್ಮೆಂಟ್ ಅನ್ನೋದು ಬರೀ ಕಿಡ್ನಿ ಡಯಾಲಿಸಿಸ್ ಇರೋರಿಗೆ ಮಾತ್ರ ಅದು ಯೂಸ್ ಆಗುತ್ತಾ, ಅಥವಾ ಕಾಮನ್ ಪೀಪಲ್ ಟಾಕ್ಸಿನ್ಸ್ ನ ರಿಮೂವ್ ಮಾಡ್ಕೊಳ್ಳಿ ಕೂಡ ಮಾಡ್ಕೊಳ್ಬಹುದು? ಹೌದು, ಟಾಕ್ಸಿನ್ಸ್ ರಿಮೂವ್ ಮಾಡೋಕ್ಕೂ ಮಾಡಬಹುದು, ಎಲ್ಲದಕ್ಕೂ ಆಗುತ್ತೆ. ದೇರ್ ಆರ್ ಅಬೌಟ್ 30 to 35 ಹೆಲ್ತ್ ಕಂಡೀಷನ್ಸ್ ಅದರಲ್ಲೆಲ್ಲ ಯೂಸ್ ಮಾಡ್ತೀವಿ. ಡಯಾಬಿಟೀಸ್ಗೂ ಯೂಸ್ ಮಾಡ್ತೀವಿ, ಬ್ಲಡ್ ಪ್ರೆಷರ್ ಇರೋರಿಗೂ ಯೂಸ್ ಆಗುತ್ತೆ, ಓಕೆ, ಫ್ಯಾಟ್ ಇರೋರಿಗೂ ಯೂಸ್ ಆಗುತ್ತೆ. ಸೊ ಬಾಡಿಲಿ ಟಾಕ್ಸಿನ್ಸ್ ರಿಮೂವ್ ಮಾಡೋದಕ್ಕೆ ಬೇಸಿಕಲಿ ಈ ಗ್ರಾಡ್ ಸಿಸ್ಟಮ್ ಅಂತ. ಗ್ರಾಡ್ ಅಂದರೆ ಗ್ರಾವಿಟೇಷನಲ್ ರೆಸಿಸ್ಟೆನ್ಸ್ ಆ್ಯಂಡ್ ಡಯಟ್ ಅಂತ. ಇವತ್ತು ಒಂದು ವಿಶೇಷ ಹೆಲ್ತ್ ಪಾಡ್ಕಾಸ್ಟ್ನ ನಿಮ್ಮ ಮುಂದೆ ತರ್ತಿದ್ದೀನಿ. ಇಲ್ಲಿಂದ ಮುಂದೆ ಬರೀ ಹೆಲ್ತ್ ಅಷ್ಟೇ ಅಲ್ಲ, ಎಲ್ಲ ಕ್ಯಾಟಗರೀಸ್ನಲ್ಲೂ ತುಂಬ ಇನ್ಫಾರ್ಮೇಟಿವ್ ಮತ್ತು ನಾಲೆಜ್ ಇರೋ ಕಂಟೆಂಟ್ನ ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಮತ್ತು ಎಂಕರೇಜ್ಮೆಂಟ್ ಇದ್ದರೆ ಇನ್ನೂ ಹೆಚ್ಚಿನ ಮಾಹಿತಿನ ನಿಮಗೆ ತಲುಪಿಸೋಕೆ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ. ಬನ್ನಿ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪುಷ್ಪ ಪ್ರಸಂಗ. ಫ್ರೆಂಡ್ಸ್, ಸಾಮಾನ್ಯವಾಗಿ ನಮಗೆ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಶುಗರ್ ಇರಬಹುದು, BP ಇರಬಹುದು, ಅಥವಾ ಬ್ಯಾಕ್ ಪೇನ್ ಇರಬಹುದು. ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಫಾರ್ಮಸಿಗೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಳ್ತೀವಿ. ಆದರೆ ಯೋಚನೆ ಮಾಡಿ, ಜೀವನ ಇಡೀ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಹೇಗೆ? ನಮ್ಮ ದೇಹದಲ್ಲಿ ಇರೋ ಶಕ್ತಿನ ಯೂಸ್ ಮಾಡಿಕೊಂಡು ಟ್ಯಾಬ್ಲೆಟ್ ಇಲ್ಲದೆ ಮೆಡಿಸಿನ್ ಫ್ರೀಯಾಗಿ ಆರಾಮಾಗಿರಬಹುದು ಅಂತ ಹೇಳಿದ್ರೆ ನಂಬ್ತೀರಾ? ಇವತ್ತು ನಮ್ಮ ಜೊತೆ ಒಬ್ಬರು ತುಂಬ ವಿಶೇಷ ವ್ಯಕ್ತಿ ಇದ್ದಾರೆ. ಅವರು ಬರೀ ಡಾಕ್ಟರ್ ಅಲ್ಲ, ಅವರೊಬ್ಬರು ಮಾಸ್ಟರ್ ಹೀಲರ್ ಅಂತ ಹೇಳ್ಬೋದು. ಅವರು ನ್ಯಾಚುರೋಪತ್, ಡಯಾಬಿಟಿಕ್ ಎಜುಕೇಟರ್, ಕೈರೋಪ್ರಾಕ್ಟರ್, ಆಕ್ಯುಪಂಚರಿಸ್ಟ್ ಮತ್ತು ಜಿನೋಮಿಕ್ ಹೆಲ್ತ್ ಕನ್ಸಲ್ಟೆಂಟ್ ಕೂಡ ಹೌದು. ಅವರೇ ಡಾಕ್ಟರ್ ನವೀದ್ ಖಾನ್ ಫ್ರಮ್ ವೆಲ್ನೆಸ್ ವರ್ಕ್ ಕ್ಲಿನಿಕ್. ಸೊ ಬನ್ನಿ ಡಾಕ್ಟರ್ ನವೀದ್ ಅವ್ರನ್ನ ಇವತ್ತಿನ ಪಾಡ್ಕಾಸ್ಟ್ಗೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಪುಷ್ಪ ಅವರೇ. ಥ್ಯಾಂಕ್ ಯು ಸರ್. ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನನಗೆ ಶಾಕ್ ಆಯಿತು. ಒಂದು ಕಡೆ ನೀವು MBA ಮಾಡಿದ್ದೀರಾ, ಆಲ್ಸೋ ನ್ಯಾಚುರೋಪತ್, ಡಯಾಬಿಟಿಕ್ ಎಜುಕೇಟರ್, ಕೈರೋಪ್ರಾಕ್ಟರ್. ಸೊ ಹೇಗೆ ಇಷ್ಟೆಲ್ಲ ವಿಷಯ ಕಲ್ತ್ರಿ? ನಮ್ಮ ವ್ಯೂವರ್ಸ್ಗೆ ನಿಮ್ಮ ಜರ್ನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಆ್ಯಕ್ಚುಲಿ ಜರ್ನಿ ಅಂದರೆ ತುಂಬ ದೊಡ್ಡದಾಗಿದೆ. ಇನ್ 1983 ನಾನು ಫಾರ್ಮಸಿ ಮಾಡಿದೆ. ಓಕೆ, ಮೆಡಿಸಿನ್ಸ್ ಮಾಡಿರೋದ್ರಿಂದ ನನಗೆ ಅವಾಗ ಐ ಅಂಡರ್ಸ್ಟುಡ್ ಮೆಡಿಸಿನೇ ಎಲ್ಲನೂ. ಓಕೆ, ಇದರಿಂದ ಎಲ್ಲ ಕಾಯಿಲೆಗಳು ವಾಸ ಮಾಡ್ಬೋದು ಅಂತ ಕಲಿಸಿರೋದು ಅದೇ, ಪ್ರಾಕ್ಟೀಸು ಅದೇ ಮಾಡಿದ್ವಿ. ಸೊ ಬಟ್ ಬರ್ತಾ ಬರ್ತಾ ಎಟ್ ಎ ಟೈಮ್ ಏನಾಯಿತು, ನಮ್ಮ ಫಾದರ್ ಮದರ್ ಇಬ್ಬರು ಈ ಕ್ರಾನಿಕ್ ಡಿಸೀಸಸ್ಗೆ ಸಕಮ್ಡ್ ಆದರು. ಓಕೆ, ಹಾರ್ಟ್ ಅಟ್ಯಾಕು, ಡಯಾಬಿಟೀಸು. ಸೊ ಅದು ಆವಾಗ ನನಗೆ ಸ್ವಲ್ಪ ಅದ್ರ ಮೇಲೆ ಬಿಲೀಫ್ ಕಮ್ಮಿ ಆಯಿತು, ಮೆಡಿಸಿನ್ಸ್ ಮೇಲೆ. ಏನು ಮೆಡಿಸಿನ್ಸ್ ವರ್ಕ್ ಆಗಿಲ್ವಲ್ಲ ಅಂತ ಒಂದು ಸ್ವಲ್ಪ ಶಾಕ್ ಆಯಿತು. ಸೊ ಆವಾಗಿಂದ ನಾನು ಸ್ವಲ್ಪ ಆಲ್ಟರ್ನೇಟಿವ್ ಥೆರಪೀಸ್ ಕಡೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಅಕ್ಯುಪ್ರೆಷರಿಂದ ಸ್ಟಾರ್ಟ್ ಮಾಡಿದೆ. ಮಾಡ್ತಾ ಮಾಡ್ತಾ ಹಂಗೆ ಜರ್ನಿ ಮುಂದೆ ಬರೀತು. ಅಕ್ಯುಪಂಚರ್ ಮಾಡಿದೆ. ಓಕೆ, ಒಳ್ಳೆ ಗುರುಗಳು ಸಿಕ್ಕಿದ್ರು.
ಓಕೆ, ಅವರು ಹೋಗಿ ಚೈನಾದಲ್ಲಿ ಅಕ್ಯುಪಂಕ್ಚರ್ ಹೇಳ್ಕೊಡ್ತಾರೆ. ಸೊ ಅಂಥ ಗುರುಗಳಿಂದ ನಾನು ಕಲ್ತಿದ್ದೀನಿ. ಸೊ ಅದನ್ನು ಹೆಮ್ಮೆ ಪಟ್ಕೋತೀನಿ. ಸೊ ಹಾಗಾಗಿ ಜರ್ನಿ ಮುಂದೆ ಹೊಡಿತಾ ಹೋಯ್ತು. ಆಮೇಲೆ ಡಾಕ್ಟರ್ BRC ಅವ್ರಿಗೆ ಇಂಟ್ರೊಡ್ಯೂಸ್ ಆಯಿತು. ಅವ್ರದ್ದು ಎಲ್ಲ ಕೋರ್ಸು ಮಾಡಿದೆ. ಓಕೆ, ಅವರು ಟ್ಯಾಬ್ಲೆಟ್ ಅನ್ನ ಇಲ್ದಿರ ಯಾವ ರೀತಿ ನಾವು ಬರೀ ಡಯಟ್ ನ್ಯೂಟ್ರಿಷನ್ ಇಂದ ಟ್ರೀಟ್ಮೆಂಟ್ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ಕೊಟ್ರು. ಸೊ ಅವ್ರದ್ದು ಬೇಕಾದಷ್ಟು ಕೋರ್ಸಸ್ ಇದಾವೆ, ಅವ್ರದ್ದು ಎಲ್ಲಾನು ಮಾಡಿದೆ. ಸೊ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಇದೆ, ಸುಮ್ಮನೆ ಅದು ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಹೌದು, ಸೊ ಹಾಗಾಗಿ ಎಲ್ಲಾನು ಮಾಡಿದೆ. ಆಮೇಲೆ ಈಗ ಜಸ್ಟ್ ರೀಸೆಂಟ್ಲಿ ಜಿನಾಮಿಕ್ ಕಂಪ್ಲೀಟ್ ಮಾಡಿದೆ. ಸೊ BSc ಆಯಿತು, MBA ಆಯಿತು. ಬಟ್ ಆ್ಯಕ್ಚುಲಿ ಇದೆಲ್ಲ ಮಾಡೋದಕ್ಕೆ ಕಾರಣ ನಮ್ಮ ಪೇರೆಂಟ್ಸ್ ಇಲ್ಲದೆ ಇರೋದ್ರಿಂದ ನನಗೆ ಒಂದು ಸ್ವಲ್ಪ ಶಾಕ್ ಆಗಿ ನಾನು ತಿಳ್ಕೊಳ್ಳೋಣ ಇದರ ಬಗ್ಗೆ ಏನು ಅಂತ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ನನಗೆ ಈಗ ನ್ಯಾಚುರಲಿ ಏನು ಗೊತ್ತಾಗಿದೆ ಅಂದರೆ, ಜನ ಎಲ್ಲರೂ ಕೂಡ ಒಂದು ವಿಶೇಷವಾಗಿ ಅಲೋಪತಿ ಮೇಲೆ ತುಂಬ ಬಿಲೀಫ್ ಇಟ್ಕೊಂಡಿದ್ದಾರೆ. ಬಟ್ ಅದು ಅಷ್ಟೊಂದು ಅವ್ರಿಗೆ ರೂಟ್ ಕಾಸ್ ಥೆರಪಿಯನ್ನು ಕೊಡಲ್ಲ. ಸೊ ಹಾಗಾಗಿ ನಾನು ಪ್ರಚಾರ ಮಾಡೋಣ, ತಿಳಿಸೋಣ ಜನಗಳಿಗೆ, ಕರೆಕ್ಟಾಗಿ ರೂಟ್ ಕಾಸ್ ಥೆರಪೀಸ್ ಕೊಟ್ಟು ಅವ್ರಿಗೆ ವಾಸ ಮಾಡೋಣ ಫ್ರಮ್ ದ ರೂಟ್ ಬೇಸಿಕಲಿ. ಸೊ ಅಂತ ನಾನು ನಂದು ಒಂದು ಪ್ರಯತ್ನ. ಸರ್, ನೀವು ವೆಲ್ನೆಸ್ನ ಏನಂತ ಡಿಫೈನ್ ಮಾಡ್ತೀರಾ? ವಾಟ್ ಇಟ್ ಈಸ್ ಆಲ್ ಅಬೌಟ್? ವೆಲ್ನೆಸ್ ಅಂದರೆ ಬೇಸಿಕಲಿ ಇಟ್ಸ್ ಎ ಕಂಪ್ಲೀಟ್ ಹೆಲ್ತ್. ಓಕೆ, ವಿತೌಟ್ ಡಿಸೀಸ್, ವಿತೌಟ್ ಮೆಡಿಸಿನ್. ಸೊ ಅದಕ್ಕೆ ವೆಲ್ನೆಸ್ ಅಂತ ಹೇಳ್ಬೋದು, ವಿಚ್ ಇಸ್ ಕಂಪ್ಲೀಟ್ ಹೆಲ್ತ್. ನಾಟ್ ಬೀಯಿಂಗ್ ನಾರ್ಮಲ್. ಜನ ಅನ್ಕೊಂಡಿದ್ದಾರೆ ನಾವು ಬರೀ ಮೆಡಿಸಿನ್ಸ್ ತಗೊಂಡು ನಾರ್ಮಲ್ ಆಗಿರೋದಕ್ಕೇನೆ ಅವರು ಹೆಲ್ತಿ ಆಗಿದ್ದೀವಿ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಏನಿದೆ ಅದು ತೆಗಿಬೇಕು ಮೈಂಡಿಂದ. ಓಕೆ, ಸೊ ಮೆಡಿಸಿನ್ ಇಫ್ ಯು ಆರ್ ಈಟಿಂಗ್ ಯು ಕುಡ್ ಬಿ ನಾರ್ಮಲ್ ಬಟ್ ಯು ಆರ್ ನಾಟ್ ಹೆಲ್ತಿ. ಸೊ ಈ ಒಂದು ಪ್ರಯಾಸಕ್ಕೆ ನಾವು ವೆಲ್ನೆಸ್ ಅಂತ ಹೇಳ್ತೀವಿ. ವೆಲ್ನೆಸ್ ಇದೆ ಕಂಪ್ಲೀಟ್ ಹೆಲ್ತ್. ಮೆಡಿಸಿನ್ ಫ್ರೀ ಕಂಪ್ಲೀಟ್ ಹೆಲ್ತ್ಗೆ ವೆಲ್ನೆಸ್ ಅಂತ ಹೇಳ್ತೀವಿ. ಓಕೆ, ನಿಮ್ಮಲ್ಲಿ ಒಂದು ಟ್ಯಾಗ್ ಲೈನ್ ಇದೆಯಲ್ವಾ ಸರ್, ಮ್ಯಾನಿಫೆಸ್ಟ್ ಹೆಲ್ತಿ ಲಿವಿಂಗ್ ಅಂತ. ಅದರ ಅರ್ಥ ಜಸ್ಟ್ ನಾನು ಹೆಲ್ತಿಯಾಗಿ ಬದುಕ್ತಿದ್ದೀನಿ ಅಂತ ಮ್ಯಾನಿಫೆಸ್ಟ್ ಮಾಡಿದ್ರೆ ಸಾಕಾ, ಅಥವಾ ಹೆಲ್ತಿ ಹ್ಯಾಬಿಟ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತಾ? ಮ್ಯಾನಿಫೆಸ್ಟ್ ಹೆಲ್ತಿ ಲಿವಿಂಗ್ ಅನ್ನೋದಕ್ಕೆ, ಮ್ಯಾನಿಫೆಸ್ಟ್ ಅಂದರೆ ಆ್ಯಕ್ಚುಲಿ ನಾವು ಮಾಡೋದಕ್ಕೂ ಮ್ಯಾನಿಫೆಸ್ಟ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಇಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ನಾವು ಮಾಡಿ ಪ್ರಯತ್ನ ಪಟ್ಟು ಅದನ್ನು ಸಾಧಿಸೋದಕ್ಕೆ ಮ್ಯಾನಿಫೆಸ್ಟ್ ಅಂತ ಹೇಳ್ತೀವಿ. ಇಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್, ದಟ್ಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ವಿ ಕ್ಯಾನ್ ಡೂ ಇಟ್. ಓಕೆ, ಸೊ ಮ್ಯಾನಿಫೆಸ್ಟ್ ಹೆಲ್ತಿ ಲಿವಿಂಗ್ ಅನ್ನೋದಕ್ಕೆ ನಾವು ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಫಾಲೋ, ಫ್ರಮ್ ಡಯಟ್ ಟು ನ್ಯೂಟ್ರಿಷನ್, ಅಡಿಕ್ವೇಟ್ ಫುಡ್ ಇಂಟೇಕ್, ಏನೇನು ಡಿಫಿಷಿಯನ್ಸೀಸ್ ಇದೆ, ಏನು ಎಕ್ಸಸ್ ಇದೆ ಬಾಡಿಯಲ್ಲಿ, ಇದೆಲ್ಲ ನೋಡಿಕೊಂಡು ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ಡಯಟ್ ತೊಗೊಂಡು ಅಥವಾ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡ್ತೀವಿ, ಆವಾಗ ನಮಗೆ ಅದು ರಿಸಲ್ಟ್ ಕೊಡ್ತದೆ. ಸೊ ದಟ್ಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ನೀವು ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿರೋ ಒಂದು ಕೆಲವು ಥಿಂಗ್ಸ್ನ ಶೇರ್ ಮಾಡ್ಕೊಳ್ತೀರಾ? Yes, definitely. Manifest, first of all, I will get up and have a glass of water, sipping without washing face. Okay. Okay, when face wash madira, brush madira, first I will drink a glass of water. Then I will go for a walk after getting fresh up. On the half an hour walk ಮಾಡಿ ಬರ್ತೀನಿ. ದೆನ್ ಅದು ಆಮೇಲೆ ಬಂದ ಮೇಲೆ ನಾನು ಫ್ರೂಟ್ಸ್ ತಗೋತೀನಿ. ದಟ್ಸ್ ಮೈ ಬ್ರೇಕ್ಫಾಸ್ಟ್. ಐ ಡೋಂಟ್ ಈಟ್ ಎನಿ ಕುಕ್ಡ್ ಥಿಂಗ್ ಇನ್ ದ ಮಾರ್ನಿಂಗ್. ಸೊ ದಟ್ ಈಸ್ ಮೈ ಬ್ರೇಕ್ಫಾಸ್ಟ್ ಈಸ್ ಫ್ರೂಟ್ಸ್. ಫ್ರೂಟ್ಸ್ 1 type, 2 type, 3 type, whatever is available, because I don't have any disease. ಓಕೆ, ಪರ್ಟಿಕ್ಯುಲರ್ ಆಗಿ ಅದೇ ತಗೋಬೇಕು ಇದೇ ತಗೋಬೇಕು ಅಂತ ಏನಿಲ್ಲ. ಸೊ ಐ ವಿಲ್ ಟೇಕ್ ಫ್ರೂಟ್ಸ್. ಅದರಿಂದ ನನಗೆ ಸಾಕಷ್ಟು ನ್ಯೂಟ್ರಿಷನ್ ಸಿಗುತ್ತೆ. ಆಕ್ಟಿವ್ ಆಗಿರ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಫೆಟಿಗ್ ಆಗಲ್ಲ. ನಿದ್ದೆ ಕೆಲವ್ರಿಗೆಲ್ಲ ದೇ ವಿಲ್ ಫೀಲ್ ಲೇಸಿನೆಸ್, ಫೆಟಿಗ್ ಅದೆಲ್ಲ ಬರ್ತಾ ಇರ್ತದೆ. ಓಕೆ, ಸೊ ಆ ಥರ ನನಗೆ ಏನು ಅನ್ಸಲ್ಲ. ಸೊ ದಟ್ಸ್ ಮೈ ಬ್ರೇಕ್ಫಾಸ್ಟ್ ರೂಟೀನ್. ಆಮೇಲೆ ಲಂಚ್ ಟೈಮ್ಗೆ ಐ ವಿಲ್ ಟೇಕ್ ಸಾಲಾಡ್. ಏನು ಸಿಗುತ್ತೆ ಅದು, ಅದರಲ್ಲಿನೂ ಏನು ಚೂಸಿಂಗ್ ಇಲ್ಲ. ಸೊ ಏನು ತಿನ್ನಕ್ಕಾಗುತ್ತೆ ತಿಂತೀವಿ. ಸೌತೆಕಾಯಿ ಆಗಲಿ, ಕ್ಯಾರೆಟ್ ಆಗಲಿ, ರ್ಯಾಡಿಶ್ ಆಗಲಿ, ಒಂದಷ್ಟು ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ತೊಳ್ಬಿಟ್ಟು ಚೆನ್ನಾಗಿ ಕ್ಲೀನಾಗಿ ತಿನ್ನೋದು. ಸೊ ದಟ್ಸ್ ಮೈ ಲಂಚ್ ಆ್ಯಕ್ಚುಲಿ. ಬಟ್ ನೈಟ್ ನಾನು ಐ ವಿಲ್ ಟೇಕ್ ಡಿನ್ನರ್ ಲೈಟ್ಲಿ. ವಿತೌಟ್ ಎನಿ ಸಾಲಡ್ ಐ ವಿಲ್ ಈಟ್ ಮೈ. ಟೈಮ್ ಮ್ಯಾನೇಜ್ಮೆಂಟ್ ಏನಾದರೂ ಮಾಡ್ತೀರಾ ಸರ್? ಹೌದು, ಟೈಮ್ ಮ್ಯಾನೇಜ್ ತುಂಬಾ ಇಂಪಾರ್ಟೆಂಟ್ ಇದೆ. ನೀವು ಬೆಳಿಗ್ಗೆ ಲೇಟ್ ಬ್ರೇಕ್ಫಾಸ್ಟ್ ತಗೋಬೇಕು, ಡಿನ್ನರ್ ಬೇಗ ಮಾಡ್ಕೋಬೇಕು. ಡಿನ್ನರ್ ಅಟ್ ಲೀಸ್ಟ್ ಲೈಕ್ ಇಮಿಡಿಯೇಟ್ಲಿ ಆಫ್ಟರ್ ಈವ್ನಿಂಗ್ ನೀವು ಡಿನ್ನರ್ ಮುಗಿಸ್ಬೇಕು. ಬಿಕಾಸ್ ವಿ ಗೆಟ್ ಇನಫ್ ಟೈಮ್ ಫಾರ್ ಡೈಜೆಷನ್. ಹೌದು. ಓಕೆ, ಸೊ ಅದು ಇಂಪಾರ್ಟೆಂಟ್. ನಮ್ಮ ಬಾಡಿಯಲ್ಲಿ ಏನಿದೆ, ಇನ್ಸುಲಿನ್ ಫ್ಯಾಕ್ಟ್ರಿ ಇದೆ, ರೈಟ್? ಸೊ ಅದನ್ನ ಇಟ್ ವಿಲ್ ಸ್ಟಾಪ್ ಸೆಕ್ರೆಟಿಂಗ್ ಲೈಕ್ 8 o'clock ಅದು ಸ್ಟಾಪ್ ಆಗ್ತದೆ. ಓಕೆ, ಸೊ ಅದ್ರ ಮುಂಚೆ ನಮಗೆ ಡೈಜೆಸ್ಟ್ ಆಗಿ ಆ ಫುಡ್ಡಿಂದ ಬರುವಂತಹ ಗ್ಲೂಕೋಸ್ ಏನು ಉತ್ಪಾದನೆ ಆಗ್ತಿತ್ತೋ ಅದು ಮ್ಯಾನೇಜ್ ಮಾಡೋದಕ್ಕೆ ಆ ಇನ್ಸುಲಿನ್ ಅವೈಲೇಬಲ್ ಇರಬೇಕು. ಸೊ ಆವಾಗ ನಮ್ಮ ಬಾಡಿಯಲ್ಲಿ ಕರೆಕ್ಟಾಗಿ
ಸರ್ಕ್ಯುಲೇಟ್ ಆಗುತ್ತೆ, ಫೀಡ್ ಆಗುತ್ತೆ, ಟಿಶ್ಯೂಸ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನಮ್ಮ ಬ್ಲಡ್ ಅಲ್ಲಿ ಗ್ಲೂಕೋಸ್ ಇರಲ್ಲ. ಹೌದು. ಓಕೆ, ಸೊ ಎಕ್ಸಾಸ್ಟ್ ಆಗಿರ್ತದೆ. ಸೊ ನೀವು ಅವಾಗ ನೀವು ಬೆಳಗ್ಗೆ ಎದ್ದಾಗೂ ಕೂಡ ಯು ವಿಲ್ ನಾಟ್ ಹ್ಯಾವ್ ಪ್ರೀ ಡಯಾಬಿಟಿಕ್ ಸಿಂಪ್ಟಮ್ಸ್ ಅಥವಾ ಜಾಸ್ತಿ ಇನ್ಸುಲಿನ್ ಇದೆ ಮಾರ್ನಿಂಗ್ ಟೈಮ್, ಫಾಸ್ಟಿಂಗ್ ಟೈಮ್ ಅಲ್ಲಿ ಅನ್ನೋದನ್ನ ಒಂದು ತಲೆ ಕಟ್ಬೋದು. ಸೊ ದಿಸ್ ಇಸ್ ಬೇಸಿಕಲಿ ದಿ ಕಾನ್ಸೆಪ್ಟ್ ಫಾರ್ ದಟ್. ಓಕೆ, ನೈಸ್. ಸರ್, ನೀವೊಂದು ಪಾಯಿಂಟ್ ಹೇಳಿದ್ರಿ, ಲೈಕ್ ಬೆಳಗ್ಗೆ ನಾನು ಹಲ್ಲುಜ್ದಿರ ಎದ್ದ ತಕ್ಷಣ ಒಂದು ಗ್ಲಾಸ್ ವಾಟರ್ ಕುಡಿತೀನಿ ಅಂತ. ಇವಾಗ ಅದು ಕಾಮನ್ ಆಗಿ ಜನಗಳು ಏನು ಥಿಂಕ್ ಮಾಡ್ತಾರೆ, ಹಲ್ಲುಜ್ದೇನಾ? ಇವಾಗ ಯೂಶಲಿ ಪೇರೆಂಟ್ಸ್ ಎಲ್ಲ ಹೇಳಿ ಕೇಳಿರ್ತೀವಿ, ಹಲ್ಲುಜ್ದೆ ನೀನೇನು ತಿನ್ಬೇಡ, ನೀರು ಕುಡಿಬೇಡ, ಅದು ಇದು ಅಂತ. ಸೊ ಅದು ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಸರ್? ಎಸ್, ತುಂಬ ಒಳ್ಳೆ ಕ್ವಶನ್, ನೈಸ್ ಕ್ಯಾಚ್ ಮಾಡಿದ್ದೀರಾ. ಆ್ಯಕ್ಚುಲಿ ಹಲ್ಲು ಉಜ್ಜದಿರ ನೀರು ಕುಡಿಯೋದ್ರಿಂದ ನಮ್ಮ ಬಾಯಲ್ಲಿ ನೈಟ್ ಎಲ್ಲ ಏನು ಕೀಟಾಣುಗಳು ಉಂಟಾಗಿರುತ್ತವೋ, okay, so those are healthy bacteria. Okay, those are healthy bacteria. When we get those in our stomach, it will help our digestive process. ನಮ್ದು ಡೈಜೆಷನ್ ಮೇನ್ ಇಂಪಾರ್ಟೆಂಟ್. ಹೆಂಗೆ ಒಂದು ಗಾಡಿಗೆ ಪೆಟ್ರೋಲ್ ಇಂಪಾರ್ಟೆಂಟು, ಎಷ್ಟು ಪ್ಯೂರ್ ಇರುತ್ತೆ ಅದು ಇಂಪಾರ್ಟೆಂಟು. ಸೊ ಆ ರೀತಿ ನಮಗೆ ಇದು ತುಂಬ ಇಂಪಾರ್ಟೆಂಟು. ಸೊ ನಮಗೆ ಗಟ್ ಮೈಕ್ರೋಬಯೋಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಅದೊಂದು ಕಡೆ ನಾವು ಮರ್ತ್ಬಿಟ್ಟಿದ್ದೀವಿ ಈಗ. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ನ್ಯೂ, ನಾವು ಹೊಸದಾಗಿ ಏನು ಹೇಳ್ತಾ ಇಲ್ಲ. ನಾನು ನಮ್ಮ ತಂದೆಗೆ ನೋಡಿದ್ದೀನಿ, ನಾವು ಚಿಕ್ಕವರಿದ್ದಾಗ ಲೈಕ್ 50 years 40 years ಬ್ಯಾಕ್ ಕೂಡ ಅವರು 2 ಮಟ್ಕೆಗಳು ಇರ್ತಾ ಇತ್ತು. ಒಂದು ತಾಮ್ರದ್ದು ಇತ್ತು, ಒಂದು ಕಾಪರ್ದು ಇತ್ತು, ಕಾಪರ್ ಅಂಡ್ ಬ್ರಾಸ್. ಸೊ ಅವರು ಬೆಳಗ್ಗೆ ಎದ್ದು ನೀರು ಕುಡಿತಾ ಇದ್ರು. ನಾನು ನೋಡಿರೋದು ನನಗೆ ಜ್ಞಾಪಕ ಇದೆ. ಓಕೆ, ಸೊ ಪೀಪಲ್ ಯೂಸ್ ಟು ಫಾಲೋ ದಟ್. ಬಟ್ ಆಸ್ ಟೈಮ್ ವೆಂಟ್ ಆನ್, ನೋ ನಾವು ವಿ ಬಿಕಮ್ ವೆರಿ ಟೆಕ್ನಾಲಜಿಕಲಿ ಮಾಡರ್ನ್ ಆಗಿಬಿಟ್ಟಿದೀವಿ ಅನ್ನೋದನ್ನ ಒಂದು ಇದಾಗಿ ಜನ ಅದನ್ನ ಮರ್ತು ಬಿಟ್ಟಿದ್ದಾರೆ. ಸೊ ಬೆಳಗ್ಗೆ ಆದ್ರೆ ವಾಶ್ ಮಾಡ್ತಾರೆ, ನೈಟ್ ಮಲಗಬೇಕಾದ್ರೆ ವಾಶ್ ಮಾಡ್ತಾರೆ, ಬ್ರಷ್ ಮಾಡ್ತಾರೆ ಆಕ್ಚುಲಿ. ಸೊ ದಿಸ್ ಈಸ್ ವೆರಿ ಬ್ಯಾಡ್. ಸಾಲ್ಟ್ ಗಾರ್ಗಲ್ ಮಾಡ್ತಾರೆ ನೈಟ್ ಮಲಗಬೇಕಾದ್ರೆ. ಸೊ ಸಾಲ್ಟ್ ವಿಲ್ ಇನ್ಹಿಬಿಟ್ ದಿ ಪ್ರೊಡಕ್ಷನ್ ಆಫ್ ಬ್ಯಾಕ್ಟೀರಿಯಾಸ್. ಓಕೆ, ಸೊ ನಿಮ್ಗೆ ಏನಾದ್ರು ಇಶ್ಯೂಸ್ ಇದ್ರೆ ನೀವು ಮಾಡಿ, ಬಟ್ ಅದರ್ವೈಸ್ ಡೋಂಟ್ ಮೇಕ್ ಇಟ್ ಎ ಹ್ಯಾಬಿಟ್ ಆಫ್ ಗಾರ್ಗಲಿಂಗ್ ವಿತ್ ಸಾಲ್ಟ್ ವಾಟರ್ ಮತ್ತೆ ಬ್ರಷ್ ಮಾಡಿ ಮಲಗೋದು. ಇಟ್ಸ್ ನಾಟ್ good habits actually. If you ask me as a naturopath, it's not a good habit. Okay, ಬ್ರಷ್ ಮಾಡೋದು ನಮಗೆ ಬ್ರಷ್ ತುಂಬಾ ಪೇಸ್ಟ್ ಹಾಕೋಬೇಕು. ಬ್ರಷ್ ಕೂಡ ಹಾರ್ಡ್ ಇರಬೇಕು ಅಥವಾ ಮೀಡಿಯಂ ಇರಬೇಕು, ಇಲ್ಲಾಂದ್ರೆ ಹಲ್ಲು ಕ್ಲೀನ್ ಆಗಲ್ಲ, ಬಾಯಲ್ಲಿ ವಾಸನೆ ಇರ್ತದೆ. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್ ಇನ್ ಅವರ್ ಮೈಂಡ್. ಓಕೆ, ಬಟ್ ದೀಸ್ ಆರ್ ಆಲ್ ಡಿಸ್ಟ್ರಾಯಿಂಗ್ ಅವರ್ ಎನಾಮೆಲ್, ಕ್ರಿಯೇಟಿಂಗ್ ಕ್ಯಾವಿಟೀಸ್. Paste contains salt, paste contains harmful chemicals. ಓಕೆ, ಇದು ಸಪ್ರೇಟ್ ಆಗಿ ಮಾತಾಡ್ಬೋದು ಒಂದು ಪಾಡ್ಕಾಸ್ಟ್ ನಾವು. ಬಟ್ ಆಕ್ಚುಲಿ ವಿ ಹ್ಯಾವ್ ಕಲ್ಟಿವೇಟೆಡ್ ವೆರಿ ಹಾರ್ಮ್ಫುಲ್ ಹ್ಯಾಬಿಟ್ಸ್ ಇನ್ ಅವರ್ ಲೈಫ್. ನಿಜ ನಿಜ. ಸರ್, ನಿಮ್ಮ ವಿಸಿಟಿಂಗ್ ಕಾರ್ಡಲ್ಲಿ ಜಿನೋಮಿಕ್ ಹೆಲ್ತ್ ಕನ್ಸಲ್ಟೆಂಟ್ ಅಂತ ಮೆನ್ಷನ್ ಮಾಡಿದಿರ. ಅದರ ಅರ್ಥ ಇವತ್ತಿಗೆ ಯಾವುದೇ ಒಬ್ಬ ವ್ಯಕ್ತಿಯ DNA ಚೆಕ್ ಮಾಡಿ 10 ವರ್ಷದ ನಂತರ ಆಗಲಿ ಅಥವಾ ಇಷ್ಟು ವರ್ಷ ಆದಮೇಲೆ ಅವನಿಗೆ ಈ ಡಿಸೀಸ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತಾ? ಆ ಟೆಕ್ನಾಲಜಿ ಹೇಗೆ ಬರ್ತದೆ? ಹೌದು, ಅದು ಉದ್ದೇಶನೇ ಅದು ಆಕ್ಚುಲಿ. ಸೊ ರೀಸೆಂಟ್ಲಿ ನಾನು ಸರ್ಟಿಫೈಡ್ ಜಿನೋಮಿಕ್ ವೆಲ್ನೆಸ್ ಕನ್ಸಲ್ಟೆಂಟ್ ಆಗಿ ಕೋರ್ಸ್ ಮಾಡಿದೆ, ಸರ್ಟಿಫಿಕೇಶನ್ ಆಗಿದೆ. ಸೊ ಬಹಳ ಒಂದು ಮಾಹಿತಿ ಸಿಕ್ತು ನನಗೆ. ಇಟ್ಸ್ ವೆರಿ ನೈಸ್. ಇಟ್ಸ್ ಪ್ರಿಡಿಕ್ಟಿವ್ ಅಪ್ರೋಚ್ ಆಕ್ಚುಲಿ. 10 ವರ್ಷ ಏನೋ ಅದು ಲೈಫಲ್ಲಿ ಆಕ್ಚುಲಿ ವಾಟ್ ಹ್ಯಾಪನ್ಸ್, ನಮ್ಮ DNA ಅಲ್ಲಿ ಹೆರಿಡಿಟಿಯಿಂದ ಕೆಲವೊಂದು ಪಾಸ್ ಆನ್ ಆಗ್ತಾ ಇರ್ತದೆ, ರೈಟ್? ಸೊ ನಮ್ಮ ಪೇರೆಂಟ್ಸ್ ಇಂದ, ನಮ್ಮ ಫಾದರ್ ಇಂದ, ನಮ್ಮ ಮದರ್ ಇಂದ ನಮಗೆ ಜೆನೆಟಿಕಲಿ ಕೆಲವೊಂದು ಟ್ರೇಟ್ಸ್ ಸಿಕ್ಕಿರ್ತಾವೆ. ಸೊ ನಾಟ್ ಓನ್ಲಿ ದ ಫಿಸಿಕಲ್ ಅಪಿಯರೆನ್ಸಸ್, ಬಟ್ ದೇರ್ ಆರ್ ಮೆನಿ ಫಿನೋಟೈಪ್ಸ್ ದಟ್ ವಿ ಗೆಟ್ ಫ್ರಮ್ ಅವರ್ ಪೇರೆಂಟ್ಸ್. ಅವರು ಅವ್ರ ಪೇರೆಂಟ್ಸ್ ಇಂದ, ಅವರು ಅವ್ರ ಪೇರೆಂಟ್ಸ್ ಇಂದ. ಸೊ ಜೆನೆಟಿಕಲಿ ಬರ್ತಾ ಇರ್ತದೆ. ಸೊ ದಟ್ಸ್ ಹೌ ಐ ಆಮ್ ಯೂನಿಕ್, ವೆರಿ ಯೂನಿಕ್. ಓಕೆ, ನಂತರ ಯಾರೂ ಇಲ್ಲ. ಮೈ ಬ್ರದರ್ಸ್ ಕೂಡ ನಂತರ ಇಲ್ಲ, ನಮ್ಮ ಯಾರು ನಂತರ ಆಗಕ್ಕೆ ಸಾಧ್ಯ ಇಲ್ಲ ಅದು ವರ್ಲ್ಡ್ ಅಲ್ಲಿ. ಐ ಆಮ್ ಮೀ. ಓಕೆ, ಸೊ ನನ್ನಲ್ಲಿ ಏನಿದೆ ಅದನ್ನ ನಾವು ಫೈಂಡ್ ಮಾಡೋದಕ್ಕೆ ಈ DNA ಅನಾಲಿಸಿಸ್ ಅನ್ನೋದು ತುಂಬಾ ಕೆಲಸ ಮಾಡುತ್ತೆ. ಪ್ರಿಡಿಕ್ಟಿಂಗ್ ಯುವರ್ ಹೆಲ್ತ್ ರಿಸ್ಕ್ ಫ್ಯಾಕ್ಟರ್ಸ್ ಇಸ್ ಒನ್ ವಾಟ್ ವಿ ಆರ್ ಕನ್ಸಿಡರಿಂಗ್ ಫಾರ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್. ಸೊ ಅದರಲ್ಲಿ ನಾವು ನಮಗೆ ಬರುವಂತಹ ಕಾಯಿಲೆಗಳು ಏನು ಬರ್ಬೋದು, ಏನು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ ನಾವು ಅನ್ನೋದನ್ನ ಮೊದಲೇ ತಿಳ್ಕೊಂಡ್ರೆ ನಾವು ಅದಕ್ಕೆ ತಡೆಗಟ್ಟಬಹುದು. ವಿ ಕ್ಯಾನ್ ಟೇಕ್ lot of precautions, lot of measures are there. Diet, nutrition, lifestyle, ಮತ್ತೆ ಏನ್ ತಿಂದ್ರೆ ನಮ್ಗೆ ಕೆಟ್ಟದನ್ನು ಉಂಟು ಮಾಡುತ್ತೆ, ಏನ್ ತಿಂದ್ರೆ ಅಲರ್ಜೀಸ್ ಉಂಟು ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ನಾವು ಅದನ್ನ ಅವಾಯ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗ್ಲೂಟೆನ್ ಇಂಟಾಲರೆನ್ಸ್ ಅಂತ ಈಗ ಕೇಳ್ತಾ ಇದ್ದೀರಾ. ಓಕೆ, ಹಾಗೆ ಕಾಫಿ ಇಂಟಾಲರೆನ್ಸ್ ಇದೆ, ಹಾಗೆ ಎಷ್ಟೊಂದು ಇಂಟಾಲರೆನ್ಸಸ್ ಇದೆ ಬಾಡಿಗೆ. ಸೊ ಅದನ್ನ ನಾವು ಓಕೆ, ಕಾಫಿ ನಮ್ಗೆ ಸರಿ ಇಲ್ಲ ಅಂದ್ಮೇಲೆ ನಾವು ಕಾಫಿ ಬಿಡ್ಬೋದು. ಸೊ ಅದನ್ನ ನಮ್ಗೆ ಹೆಲ್ತ್ಗೆ ಒಳ್ಳೇದಾಗಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಆಕ್ಚುಲಿ ಏನಾಗುತ್ತೆ, ನಮ್ಗೆ ಕುಡಿದ ತಕ್ಷಣ ಏನಾಗಲ್ಲ.
ಬಟ್ ಇಟ್ ವಿಲ್ ಆಲ್ ಗೆಟಿಂಗ್ ಅಕ್ಯುಮುಲೇಟೆಡ್ ಆ್ಯಂಡ್ ನಾವು ಕೇಳಿರ್ಬೋದು 40 ವರ್ಷ ಆಯಿತು ಅಂದರೆ ಕಾಯಿಲೆ ಬರುತ್ತೆ ಅಂತ ಕೇಳಿ. ಸೊ ಆ 40 ವರ್ಷ 35 ವರ್ಷ ಏನಿದೆಯೋ ಅದೊಂದು ಲಿಮಿಟ್ ಬೌಂಡ್ರಿ ಆಗಿದೆ. ಸೊ ಅಲ್ಲಿ ತನಕ ನಮ್ಮ ಬಾಡಿ ಮ್ಯಾನೇಜ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಓಕೆ, ಇಟ್ ವಿಲ್ ಟ್ರೈ ಟು ಡೂ ಲಾಟ್ ಆಫ್ ಥಿಂಗ್ಸ್ ಆನ್ ಇಟ್ಸ್ ಓನ್, ರೈಟ್? ಬಟ್ ಒಂದು ಸಮಯ ಬರ್ತದೆ ಅದು ಮಾಡೋಕ್ಕಾಗಲ್ಲ. ಸೊ ಅಂಥ ಸಮಯದಕ್ಕೆ ನಮಗೆ ಡಯಾಬಿಟೀಸ್ ಬರುತ್ತೆ, BP ಬರುತ್ತೆ, ಹಾರ್ಟ್ ಇಶ್ಯೂಸ್ ಬರುತ್ತೆ, ಆಲ್ ದೀಸ್ ಇಶ್ಯೂಸ್ ಸ್ಟಾರ್ಟಿಂಗ್ ದೆನ್ ವಿ ಕನ್ಸಿಡರ್ ದಟ್ ಐ ಆಮ್ ಅ ಡಿಸೀಸ್ಡ್ ಪರ್ಸನ್. ಬಟ್ ಆ್ಯಕ್ಚುಲಿ ಅದು ನಮಗೆ ಜೀವನ ಕಾಲ ಅದು ನಮ್ಮ ಜೊತೆಯಲ್ಲೇ ಇದೆ. ಸೊ ಅದನ್ನು ತಡೆಗಟ್ಟರೆ ಅದನ್ನು 40 ವರ್ಷಕ್ಕೆ ಏನು ಬರೋದಿದೆ ಅದು ಮುಂದೆ ತರಬಹುದು, ಸ್ಟಾಪ್ ಮಾಡ್ಬೋದು, ಬರದೇ ಇರೋ ಥರ ನೋಡ್ಕೋಬೋದು. ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಕಾನ್ಷಿಯಸ್ ಯು ಆರ್, ಹೌ ಮಚ್ desperate you are to get your health or be healthy. So this is how your DNA analysis works. ನೈಸ್. ಸೊ ಆ DNA ಅನಾಲಿಸಿಸ್ ಯಾವಾಗಿಂದ ಶುರು ಆಯಿತು ಸರ್? ಕರೆಕ್ಟ್. ಮೊದಲು ಬರೀ ನಾವು ಕ್ರೈಮ್ಗೆ ಯೂಸ್ ಮಾಡ್ತಾ ಇದ್ವಿ ಫಾರ್ ಐಡೆಂಟಿಫೈಯಿಂಗ್ DNA ಫಾರ್ ಕನೆಕ್ಟಿಂಗ್ ಕ್ರೈಮ್ ಟು ದ ಕ್ರಿಮಿನಲ್, ರೈಟ್? ಬಟ್ ಈಗ ಮತ್ತೆ ಪೇರೆಂಟ್ ಅಷ್ಟೇ, ಈಗ ಮಗುಗೆ ಪೇರೆಂಟ್ಗೆ ಇವ್ರದನ್ನ ಮಗು ಅಂತ ನೋಡೋದಕ್ಕೂ ಸಹ ಇದನ್ನ ಚೆಕ್ ಮಾಡ್ತಾರೆ. ಬಟ್ ಈಗ ಈ ಅನಾಲಿಸಿಸ್ ಸ್ಟಾರ್ಟ್ ಆಗಿದೆ. ಆಕ್ಚುಲಿ ಒಂದು ಪ್ರಾಜೆಕ್ಟ್ USA ಅಲ್ಲಿ ಸ್ಟಾರ್ಟೆಡ್ ಇನ್ 1990 ಆ್ಯಂಡ್ ಎಂಡೆಡ್ ಇನ್ 2003. ಓಕೆ, ಸೊ ಈ ಒಂದು ಕಾಲದಲ್ಲಿ ಅವರು ಸಾಕಷ್ಟು ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಇಂಡಿಯಾ ಆಲ್ಸೋ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್ ಇನ್ 2020. ಓಕೆ, ಟಿಲ್ 2025 ಫಸ್ಟ್ ಫೇಸ್ ಕಂಪ್ಲೀಟ್ ಆಗಿದೆ. ಸೊ ಇದರಲ್ಲಿ ಕೂಡ ನಮ್ಮ ಇಂಡಿಯನ್ ಜೆನೆಟಿಕ್ಸ್ಗೆ ಬೇಸಿಕ್ ಆಗಿ ಇದನ್ನ ಕೋರಿಲೇಟ್ ಮಾಡಿಕೊಂಡು ಒಂದು ಒಳ್ಳೆ ಒಂದು ಡೇಟಾಬೇಸ್ ಇದೆ ನಮ್ಮ ಹತ್ರ ಇವಾಗ. ಸೊ ಇವಾಗ ಇದರ ಬಗ್ಗೆ ಇನ್ನ ಕೆಲಸ ಇದೆ, ಇನ್ನ ಬೇಕಾದಷ್ಟು ಕೆಲಸ ನಡೀತಾ ಇದೆ. ಓಕೆ, ದಿಸ್ ಇಸ್ ಅ ನ್ಯೂ ಥಿಂಗ್. ಆಕ್ಚುಲಿ 2025 ಅಂದ್ರೆ ಜಸ್ಟ್ ಇಮ್ಯಾಜಿನ್ ಲೈಕ್ February 25 ಆಗಿದೆ ಇದು. ಸೊ ಇನ್ನ ನಡೀತಾ ಇದೆ, ದೀಸ್ ಥಿಂಗ್ಸ್ ಆರ್ ಕಂಟಿನ್ಯೂ. ಮತ್ತೆ ನಾನು ಅಸೋಸಿಯೇಟ್ ಆಗಿದ್ದೀನಿ ವೆಲಾಸಿಟಿ ಜೆನೆಟಿಕ್ಸ್ ಅಂತ ಒಂದು ಕೆನಡಿಯನ್ ಕಂಪನಿಯಿಂದ. ಸೊ ಇದರದ್ದು ಲ್ಯಾಬ್ ಇದೆ ಬಾಂಬೆಯಲ್ಲಿ. ಓಕೆ, ಸೊ ಅವ್ರಿಗೆ ಅಫಿಲಿಯೇಟ್ ಆಗಿ ಅವರಿಂದ ಸರ್ಟಿಫಿಕೇಶನ್ ಮಾಡಿಕೊಂಡು ನಾನು ಈ ಕೆಲಸವನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಮಗೆ ಜನಕ್ಕೆ ಆದಷ್ಟು ಹೆಲ್ಪ್ ಮಾಡ್ತೀವಿ. ಫಸ್ಟ್ ಥಿಂಗ್ ಇಸ್ ದಟ್, ಆ್ಯಂಡ್ ಜನಕ್ಕೂ ಇದರ ಬಗ್ಗೆ ಗೊತ್ತಾಗುತ್ತೆ ಮತ್ತು ಅವರು ಹೆಲ್ತಿ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ರೈಟ್ ನಾವು ಯಾರು ಹೆಲ್ತಿ ಇರಬೇಕಂತ ಪ್ರಯತ್ನ ಪಡ್ತಿದ್ದಾರೋ ಅವರು ಸಹ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನೋ ಇಲ್ವೋ ಅನ್ನೋದನ್ನ ಡೌಟ್ ಇದೆ. ಬಿಕಾಸ್ ವಾಟ್ ವಿ ಆರ್ ಡೂಯಿಂಗ್ ಈಸ್ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋದನ್ನ ಥೆರಪೀಸ್ ಯೂಸ್ ಮಾಡ್ತೀವಿ. ಓಕೆ, ಅವ್ರು ಮಾಡಿದ್ದಾರೆ, ಅವ್ರಿಗೆ ಸರಿಯಾಗಿದೆ, ನನಗೂ ಸರಿ ಆಗ್ಬೋದು ಅನ್ನೋದನ್ನ ಒಂದು ಇದಿದೆ, ಬಿಲೀಫ್ ಇದೆ, ರೈಟ್? ಬಟ್ ಅದರಿಂದ ಏನೋ ಸುಖ ಇಲ್ಲ. ಆಕ್ಚುಲಿ ನಮಗೆ ಏನು ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಮಾಡಿದ್ರೆ ಅದು ನಮಗೆ ಬೆನಿಫಿಟ್ ಆಗುತ್ತೆ. ಸೊ ಅದಕ್ಕೆ ಈ DNA ಅನಾಲಿಸಿಸ್ ತುಂಬ ವರ್ಕ್ ಆಗ್ತಾ ಇದೆ, ಸ್ಟೂಡೆಂಟ್ಸ್ಗೂ ವರ್ಕ್ ಆಗ್ತಾ ಇದೆ. ಸ್ಟೂಡೆಂಟ್ಸ್ಗೂ ಸಹ ಇದನ್ನು ನೀವು ಯಾವ ರೀತಿಯಲ್ಲಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಅವ್ರದ್ದು ಇಂಟೆಲೆಕ್ಚುಯಲ್ ಏನಿದೆ, ಮತ್ತು ಅವ್ರಿಗೆ ಸ್ಟಡೀಸಲ್ಲಿ, ಅವ್ರ ಸ್ಪೋರ್ಟ್ಸಲ್ಲಿ ಏನು ಮಾಡ್ಬೋದು, ಯಾವ ರೀತಿ ಮುಂದೆ ಬರಿಬೋದು ಅನ್ನೋದನ್ನ ಸಹ ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ. ಹೌದು, ಸ್ಪೋರ್ಟ್ಸ್ ಈಗ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ಗೆ ಫಾದರ್ ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ಪ್ಲೇಯರ್ ಇದೆ, ಮಗನು ಫುಟ್ಬಾಲ್ ಪ್ಲೇಯರ್ ಆಗ್ಬೇಕಂತ ಏನಿಲ್ಲ, ಅವನಲ್ಲಿ ಏನು ಗುಣ ಇದಾವೆ ಅನ್ನೋದನ್ನ ಇಂಪಾರ್ಟೆಂಟ್. ಸೊ ಅದನ್ನ ತಿಳ್ಕೊಂಡು ನಾವು ಆ ಫೀಲ್ಡ್ಗೆ ಕಳ್ಸಿದ್ರೆ ಹಿ ಕ್ಯಾನ್ ಡೂ ಮಚ್ ಬೆಟರ್ ಥಿಂಗ್ಸ್, ಲೈಕ್ ವಂಡರ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಆ ರೀತಿ ಇದೆ. ಈಗ ರೈಟ್ ನಾವು ಬರೀ ನಮ್ಮ ಫಿಲಾಸಫಿ ಮಕ್ಕಳ ಮೇಲೆ ಹಾಕ್ತೀವಿ. ಓಕೆ, ನಾನು ಡಾಕ್ಟರ್ ಇದ್ದೀನಿ, ನೀನು ಡಾಕ್ಟರ್ ಆಗು, ನಾನು ಇಂಜಿನಿಯರ್, ನೀನು ಇಂಜಿನಿಯರ್ ಆಗು, ವೆದರ್ ಹಿ ಇಸ್ ಇಂಟ್ರೆಸ್ಟೆಡ್ ನಾಟ್ ಇಂಟ್ರೆಸ್ಟೆಡ್, ಅವ್ನಿಗೆ ಮ್ಯಾಥ್ಸ್ ಹೆಂಗಿದೆ ಏನಿದೆ ಅದು ಅಷ್ಟೊಂದು ಯೋಚನೆ ಮಾಡಲ್ಲ. ಕಂಪಲ್ಷನ್ ಮಾಡ್ತಾ ಇರ್ತೀವಿ, ಸ್ಟ್ರೆಸ್ ಕೊಡ್ತಾ ಇರ್ತೀವಿ, ವಿಚ್ ಇಸ್ ವೆರಿ ಬ್ಯಾಡ್. ಸ್ಟ್ರೆಸ್ ಮಕ್ಕಳಿಗೆ ಈ ಕಾಲದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ನಾರ್ಮಸ್ ಇದೆ. ಈವನ್ ದ ಅಡಲ್ಟ್ ಆರ್ ವರ್ಕಿಂಗ್ ಇನ್ ಹೇಳ್ಕೊತೀವಿ IT ಅವ್ರಿಗೆ ಪ್ರೆಷರ್ ಇರ್ತದೆ ಹಂಗೆ ಹಿಂಗೆ ಅಂತ, ಬಟ್ ಬಿಲೀವ್ ಮೀ ಮಕ್ಕಳಿಗೆ ಅದಕ್ಕಿಂತ ಜಾಸ್ತಿ ಪ್ರೆಷರ್ ಇದೆ. ಸೊ ಇದು ಸ್ಟಾರ್ಟ್ ಆಗಿದ್ದು ಇಂಡಿಯಾದಲ್ಲಿ 2020 ಅಲ್ಲಿ. ಸೊ ನೀವು ಇವಾಗ ಹೇಳಿದ್ರಲ್ವಾ ಸರ್, ಇವಾಗ ಒಂದು ಮಗುಗೆ ಯಾವ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಇದನ್ನೆಲ್ಲ ಫೈಂಡ್ ಮಾಡ್ಬೋದು ಅಂತ. ಆ ಪ್ರಾಸೆಸ್ ಹೇಗೆ ನೀವು DNA ನೋಡಿ ಅದನ್ನ ಫೈಂಡ್ ಮಾಡ್ತೀರಾ? ಆಕ್ಚುಲಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ. ಸ್ಯಾಂಪಲ್ ಕಲೆಕ್ಟ್ಗೆ ಪ್ರೊಸೀಜರ್ ಇದೆ. ಬರೀ ನಿಮ್ಮ ಉಗುಳ್ಬೇಕು ಸಲೈವಾ. ಹೌ ಸರ್, ಏಂಜಲ್ ಸಲೈವಾ ಇಂದ ನೀವು ಹೇಳ್ತಿರೋದು? ನೀವು ಬರೀ ಒಂದು 2 ml ನೆಂಜಿ ಕೊಟ್ಟರೆ ಸಾಕು, ನಿಮ್ಗೆ ಮುಂದೆ ಉಂಟಾಗುವಂತ ಹೆಲ್ತ್ ಇಶ್ಯೂಸ್ ಏನೇನಿದಾವೋ, ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದಾವೋ ಎಲ್ಲ ನಿಮ್ಗೆ ಹೇಳ್ಬಿಡ್ತೀವಿ ನಾವು. ಕಂಪ್ಲೀಟ್ ನೀವು ಲೈಫ್ ಚೇಂಜ್ ಮಾಡ್ಕೋಬಹುದು ಇಲ್ಲಿಂದ. ಇದೊಳ್ಳೆ ಜಾತಕ ನೋಡೋದು, ಕಂಪ್ಲೀಟ್ ಜಾತಕ ಸಿಗ್ತದೆ, ನಿಮ್ ಹೆಲ್ತ್ ಜಾತಕ ಸಿಗ್ಬಿಡ್ತದೆ. ಓಕೆ, 2 ml ಸಲೈವಾ ಕಲೆಕ್ಟ್ ಮಾಡಿ ಅದು ನಾವು ಲ್ಯಾಬ್ಗೆ ಕಳಿಸಿ, ಲ್ಯಾಬ್ ಇಂದ 21 days ಅಟ್ ಲೀಸ್ಟ್ ಪ್ರೊಸೆಸ್ ನಡೆಯುತ್ತೆ. 21 days to 25 days ಪ್ರೊಸೆಸ್ ನಡೆಯುತ್ತೆ. ಬಿಕಾಸ್ ದೇರ್ ಆರ್ 21 and 25 ಟ್ರೇಟ್ಸ್ ದಟ್ ವಿ ಲುಕ್ ಇನ್ ಟು ಫಿನೋಟೈಪ್ಸ್ ಚೆಕ್ ಮಾಡ್ತೀವಿ.
ಅದಕ್ಕೆ ಅಷ್ಟು ಟೈಮ್ ಬೇಕು. ಮತ್ತೆ ಆ DNA, ಈಗ DNA ನೋಡಿದ್ರೆ ನೀವು ಅದು ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಬಾಲ್ ಆಕ್ಚುಲಿ. ನಾವು ಹೇಳ್ತೀವಿ ಒಂದು ಸೆಲ್ ಕಾಣಿಸಲ್ಲ ನಮಗೆ, ಬಟ್ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಇದೆಯಾ, ನ್ಯೂಕ್ಲಿಯಸ್ ಅಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇದೆ. ಓಕೆ, ಅದರಲ್ಲಿ ಇರುವಂತಹ ಬೇಕಾದಷ್ಟು ಹಲವಾರು ಪೆಪ್ಟೈಡ್ಸ್ ಇದೆ, ಪಾಲಿಪೆಪ್ಟೈಡ್ಸ್ ಇದೆ. ಓಕೆ, ಸೊ ಅಲ್ಲಿ ರಾಂಗ್ ಆಗಿದೆ ಅನ್ನೋದನ್ನ ಕಂಡು ಹಿಡಿಯೋದು ಹೋದ್ರೆ ಅದೊಂದು ದೊಡ್ಡ ವಿಷಯನೇ. ಓಕೆ, ಸೊ ದಿಸ್ ಥಿಂಗ್ ಹ್ಯಾಪನ್ಸ್ ಆ್ಯಂಡ್ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಏನೇನು ಸ್ನಿಪ್ಸ್ ಇದಂತ. ಸ್ನಿಪ್ಸ್ ಅಂತ ಹೇಳ್ತೀವಿ, ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್ಸ್ ಅಂತ. ಸೊ ಇದನ್ನ ಒಂದು ಪ್ರಾಬ್ಲಮ್ ಏರಿಯಾಸ್ ನಮ್ಮ ಸೆಲ್ಲಲ್ಲಿ ಏನಿದೆ ಅನ್ನೋದನ್ನ ಗೊತ್ತಾಗುತ್ತೆ DNA ಅಲ್ಲಿ. ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ MTHFR, FTO ಅನ್ನೋದನ್ನ ಒಂದು ಪ್ಯಾರಾಮೀಟರ್ಸ್ ಇದಾವೆ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. MTHFR ಅನ್ನೋದನ್ನಿದೆ ಅಂದ್ರೆ ಡೈಜೆಸ್ಟಿವ್ ಇಶ್ಯೂಸ್ ಏನೇನಿದೆ ಅಂತ ಗೊತ್ತಾಗುತ್ತೆ. FTO ಇದ್ರೆ ಅದರಲ್ಲಿ ನಮಗೆ ಒಬೆಸಿಟಿ ಬರುತ್ತಾ, ಡಯಾಬಿಟೀಸ್ ರಿಲೇಟೆಡ್ ಇಶ್ಯೂಸ್ ಬರುತ್ತಾ, ಸೊ ಅದನ್ನ ನಾವು ಅದರಿಂದ ಗೊತ್ತು ಮಾಡ್ಕೋಬಹುದು. ಸೊ ಈ ತರ ಬೇಕಾದಷ್ಟು ಸೈಂಟಿಫಿಕ್ ಟರ್ಮಿನಾಲಜೀಸ್ ಇದಾವೆ. ಸೊ ಹಾಗಾಗಿ ಈ ಪ್ರೊಸೆಸ್ ಅನ್ನ ಮುಂದೆ ಹೊಡಿತಾರೆ. ಮತ್ತೆ ಅಷ್ಟೇ ಅಲ್ಲ, ನಾವು ಕಂಪ್ಲೀಟ್ ಆಗಿ ನಿಮ್ಗೆ ಮಾಹಿತಿ ಕೊಡ್ತೀವಿ. ಬರೀ ರಿಪೋರ್ಟ್ ಕಳ್ಸಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ರಿಪೋರ್ಟ್ ಜೊತೆ 1 hour ಕನ್ಸಲ್ಟೇಷನ್ ತಗೋತೀವಿ, ನಿಮ್ದು ಫೀಡ್ಬ್ಯಾಕ್ ತಗೋತೀವಿ. ಫೀಡ್ಬ್ಯಾಕ್ ಅಂದ್ರೆ ನಿಮ್ಮ ಹಿಸ್ಟ್ರಿ ತಗೋತೀವಿ. ಹಿಸ್ಟ್ರಿ ತಗೊಂಡು ನಿಮ್ಗೆ ಆಕ್ಷನ್ ಪ್ಲಾನ್ ಮಾಡ್ತೀವಿ. ಆಕ್ಷನ್ ಪ್ಲಾನ್ ಮಾಡಿ ನಿಮ್ಗೆ ಕಳಿಸ್ತೀವಿ. ಸೊ ಆವಾಗ ನಿಮ್ಗೆ ಅದನ್ನ ಅರ್ಥ ಆಗುತ್ತೆ, ಯಾವುದಿಂದ ಏನಾಗ್ತಾ ಇದೆ ಆ ರಿಪೋರ್ಟ್ಗೆ ಮತ್ತೆ ಆಕ್ಷನ್ ಪ್ಲಾನ್ಗೆ ಹೋಲಿಸ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಐ ಆಮ್ ಇನ್ ದ ರೈಟ್ ಟ್ರ್ಯಾಕ್, ಕರೆಕ್ಟ್ ಇದು ಅಂತ. ಸೊ ಅದು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆವಾಗ ಬೆನಿಫಿಟ್ ನಿಮಗೆ. ಸೊ ಏನೇನಿದೆ ಅಂತ ಫೈಂಡ್ ಮಾಡಿ ಅದಕ್ಕೆ ಏನೇನ್ ಮಾಡ್ಬೇಕು ಅನ್ನೋ ಸೊಲ್ಯೂಷನ್ಸ್. ಎಕ್ಸಾಕ್ಟ್ಲಿ. ಕೆಲವರು ಕೇಳಿರ್ತಾರೆ ಟೈಪ್ 2 ಡಯಾಬಿಟಿಸ್ ಮಾತ್ರನೇ ರಿವರ್ಸಿಬಲ್ ಅಂತ. ಆದ್ರೆ ನಿಮ್ಮ ಬ್ಯಾನರ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರ ಟೈಪ್ 1 ಡಯಾಬಿಟಿಸ್ ಅಂಡ್ ಐಸೈಟ್ ರಿವರ್ಸಿಬಲ್ ಅಂತ. ಸೊ ಅಂತ ಒಂದು ಸಿಚುಯೇಷನ್ ನೀವು ಹೇಗೆ ಅಪ್ರೋಚ್ ಮಾಡ್ತೀರಾ ಸರ್, ಆ ಒಂದು ಸ್ಪೆಷಲ್ ಕಂಡೀಷನ್? ಎಲ್ಲ ಕಂಡೀಷನ್ಸ್ ರೂಟ್ ಕಾಸ್ ಏನು ಅಂತ ಗೊತ್ತು ಮಾಡಿದ್ರೆ ರಿವರ್ಸ್ ಮಾಡೋದಕ್ಕೆ ಈಸಿ. ಅದು ಒಂದು. ಎರಡನೇದು, ನೀವು ಹೇಳಿದ್ರಿ ಟೈಪ್ 2 ಡಯಾಬಿಟಿಸ್ ರಿವರ್ಸ್ ಆಗುತ್ತೆ ಅಂತ ಕೇಳಿದ್ದಾರೆ ಜನ ಅಂತ. ನಾನು ಹೇಳೋದು, ಇವಾಗ ಎಷ್ಟು ಜನ ಕೇಳಿದ್ದಾರೆ ಅಷ್ಟು ಜನನು ಹೋಗಿ ರಿವರ್ಸ್ ಮಾಡ್ಕೋತಾ ಇದ್ದಾರ? ಇಲ್ಲ. ಎಲ್ಲರ ಮನಸ್ಸಲ್ಲಿ ಏನಿದೆ ಅಂದ್ರೆ ನಾನು ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ ಮತ್ತೆ ನಾರ್ಮಲ್ ಆಗಿದ್ದೀನಿ. ಈ ಒಂದು ಕಾನ್ಸೆಪ್ಟ್ ಚೇಂಜ್ ಮಾಡೋದಕ್ಕೆ ಈ ರಿವರ್ಸಲ್ ಅನ್ನೋದನ್ನ ಸ್ಟಾರ್ಟ್ ಆಗಿದೆ. ಓಕೆ, ಬೇಸಿಕಲಿ ಇದೆಲ್ಲ ನ್ಯಾಚುರೋಪ್ಯಾಥ್ಸ್, ಆಲ್ಟರ್ನೇಟಿವ್ ಥೆರಪೀಸ್ ಇಂದ ಸ್ಟಾರ್ಟ್ ಆಗಿದೆ. ಬಟ್ ಇದಕ್ಕೆ ಬರುವಂತಹ ಜನ ಬಹಳ ಕಡಿಮೆ. ಓಕೆ, ಯಾರು ಬರ್ತಾರೆ ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ಈಗ 100% ಸಿಗ್ಬೇಕಂತ ಇಲ್ಲ. ಅಟ್ಲೀಸ್ಟ್ ನೀವು ಒಂದು 70-80% ಇಮಿಡಿಯೇಟ್ಲಿ ಕರೆಕ್ಷನ್ ಮಾಡಿಕೊಂಡು ರೆಡಿ ಆದ್ರೆ ಮುಂದೆ ಬರೋ ಇನ್ನೊಂದು ತಿಂಗಳಲ್ಲಿ 100% ಆಗೋದಕ್ಕೆ ಸಾಧ್ಯ ಇರ್ತದೆ. ಕರೆಕ್ಟ್. ಸೊ ಇದನ್ನ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ರಿವರ್ಸಲ್ ಆಗೋದಕ್ಕೆ ಸಾಧ್ಯ. ಫಸ್ಟ್ ಆಫ್ ಆಲ್ ಅದು. ಈಗ ಟೈಪ್ 1 ಡಯಾಬಿಟೀಸ್ ಉಂಟಾಗೋದು ಮಕ್ಕಳಿಗೆ. ಓಕೆ, ಟೈಪ್ 1 ಅಂದ್ರೆ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಅಥವಾ ಆಗ್ತಾ ಇಲ್ಲ ಅನ್ನೋದಕ್ಕೆ. ಈಗ ಕೆಲವರಿಗೆ ಜೆನೆಟಿಕಲಿ ಆಗಲ್ಲ, ಅದಕ್ಕೆ ಏನ್ ಮಾಡೋಕ್ಕಾಗಲ್ಲ. ಬಟ್ ಲೈಫ್ ಸ್ಟೈಲ್ ಇಂದ ಆಟೋ ಇಮ್ಯೂನ್ ಕಂಡೀಷನ್ ಕ್ರಿಯೇಟ್ ಮಾಡಿಕೊಂಡು ಪ್ಯಾಂಕ್ರಿಯಾಸ್ ಡಿಸ್ಟ್ರಾಯ್ ಆಗಿ ಆವಾಗ ಇನ್ಸುಲಿನ್ ಸೆಕ್ರೆಟ್ ಆಗಲ್ಲ. ಸೊ ಅಂತವ್ರಿಗೆ ಟ್ರೈ ಮಾಡಬಹುದು. ಟೈಪ್ 1 ಡಯಾಬಿಟಿಸ್ ರಿವರ್ಸ್ ಆಗೋದಕ್ಕೆ ಸಾಧ್ಯ ಆಗ್ತದೆ. ಸೊ ಇವಾಗ ಕೆಲವರು ಹೇಳ್ತಾರಲ್ಲ, ಒನ್ಸ್ ನಂಗೆ ಶುಗರ್ ಇಲ್ಲ BP ಬಂದ್ರೆ ಟ್ಯಾಬ್ಲೆಟ್ ತಗೊಳ್ಳೋಕೆ ಶುರು ಮಾಡಿದ್ರೆ ಅದನ್ನ ಜಸ್ಟ್ ಮ್ಯಾನೇಜ್ ಮಾಡಬಹುದು ಅಷ್ಟೇ, ರಿವರ್ಸ್ ಮಾಡೋಕ್ ಆಗಲ್ಲ. ಹೌದು, ಕರೆಕ್ಟ್. ಯಾಕಂದ್ರೆ ವಾಸಿ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಇಲ್ಲ, ಡಾಕ್ಟರ್ ಸಹ ಏನ್ ಮಾಡಕ್ಕಾಗಲ್ಲ. ಓಕೆ, ವಿ ಕ್ಯಾನ್ ಓನ್ಲಿ ಮ್ಯಾನೇಜ್ ಇಟ್, ಕಂಟ್ರೋಲ್ ಇಟ್, ಕೀಪ್ ಇಟ್ ಇನ್ ಕಂಟ್ರೋಲ್. ಏನಾಗ್ತದೆ ಡಯಾಬಿಟೀಸ್ ಅಲ್ಲಿ ಅದು ಇಂಪಾರ್ಟೆಂಟ್. ಒಂದು ಓವರ್ ವ್ಯೂ ತಗೊಳ್ಳೋಣ. ನೀವು ತಿನ್ನೋ ಆಹಾರದಿಂದ ಕನ್ವರ್ಟ್ ಆಗುತ್ತೆ ಗ್ಲೂಕೋಸ್ಗೆ. ಗ್ಲೂಕೋಸ್ ಬಾಡಿಯಲ್ಲಿ ಇರ್ತದೆ. ಜಾಸ್ತಿ ಉಂಟಾಗ್ಬಿಟ್ರೆ ಅದು ಬಾಡಿಯಲ್ಲಿ ಯೂಸ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನಿಮ್ದು ಒಂದು ಗೋಡೌನ್ ಇದೆ, ಒಂದು ಲಿಮಿಟೆಡ್ ಸ್ಟಾಕ್ ಇದೆ, ಬಟ್ ಟ್ರಕ್ಸ್ ಗಟ್ಟಲೆ ಬಂದ್ಬಿಟ್ರೆ ಇಡೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಆ ಗೋಡೌನ್ ಇಂದ ಖಾಲಿ ಆಗ್ಬೇಕು, ಅವಾಗ ನೀವು ಹೊಸ ಬಂದಿರೋದನ್ನ ಇಡ್ಬೋದು. ಸೇಮ್ ಸಿಸ್ಟಮ್ ಬಾಡಿಯಲ್ಲಿದೆ. ನಾವು ಸ್ಪೆಂಡ್ ಮಾಡೋದು ಕಡಿಮೆ. ಸ್ಪೆಂಡ್ ಏನು, ನಾವು ಎನರ್ಜಿ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರೆ ನಮ್ದು ಗ್ಲೂಕೋಸ್ ಸ್ಪೆಂಡ್ ಆಗುತ್ತೆ. ಈಗ ಎಷ್ಟು ಜನ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ? ತುಂಬಾನೇ ಕಡಿಮೆ. ಹೊಟ್ಟೆ ತುಂಬಾ ತಿಂತಾರೆ, ಇದಕ್ಕೇನು ಲಿಮಿಟ್ ಮಾಡಿಲ್ಲ. ತಿಂತಾರೆ ಚೆನ್ನಾಗಿ, ಬಟ್ ಯೂಸ್ ಮಾಡೋದು ಕಡಿಮೆ. ಸೊ ಹಾಗಾಗಿ ಏನಾಗುತ್ತೆ, ಉತ್ಪಾದನೆ ಗ್ಲೂಕೋಸ್ ಆಗಿ ಅದು ಬ್ಲಡ್ ಅಲ್ಲಿ ಇರ್ತದೆ. ಓಕೆ, ಅದು ಸೆಲ್ಸ್ ಅಲ್ಲಿ ಸೇರಿಸೋದಕ್ಕೆ ಇನ್ಸುಲಿನ್ ಸಹ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಬಿಕಾಸ್ ಬ್ರೈನ್ ಸಿಗ್ನಲ್ ಕೊಡುತ್ತೆ, ಬ್ಲಡ್ ಅಲ್ಲಿ ಜಾಸ್ತಿ ಗ್ಲೂಕೋಸ್ ಇದೆ,
ಅನ್ನೋದಕ್ಕೆ ಬ್ರೈನ್ಗೆ ಸಿಗ್ನಲ್ ಹೋದಾಗ ಬ್ರೈನ್ ವಿಲ್ ಸೆಕ್ರೆಟ್ ಮೋರ್ ಇನ್ಸುಲಿನ್. ಇಟ್ ವಿಲ್ ಸೆಂಡ್ ಸಿಗ್ನಲ್ಸ್ ಟು ಪ್ಯಾಂಕ್ರಿಯಾಸ್ ಟು ಸೆಕ್ರೆಟ್ ಮೋರ್ ಇನ್ಸುಲಿನ್. ಸೊ ಇನ್ಸುಲಿನ್ ಜಾಸ್ತಿ ಆದಾಗ ಅದು ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಅದು ಓಕೆ, ಅದು ತಗೊಂಡೋಗಿ ಪವರ್ ಆಗಿ ಫೋರ್ಸ್ಫುಲ್ ಆಗಿ ತುರ್ಕುತ್ತೆ, ಬಾಡಿಯಲ್ಲೇ ಫಿಲ್ ಮಾಡುತ್ತೆ ಸೆಲ್ಸ್ ಅಲ್ಲಿ. ಬಟ್ ಇನ್ನೂ ಉಳ್ಕೊಂಡಿರ್ತದೆ, ಬಿಕಾಸ್ ನಾವು ತಿನ್ನೋದೇ ಅದು ಮಧ್ಯಾಹ್ನ ಬೆಳಗ್ಗೆ ರಾತ್ರಿ ಎಲ್ಲ ತಿನ್ನೋದೇ ಕಾರ್ಬೋಹೈಡ್ರೇಟ್ಸು, ಸಿಂಪಲ್ ಶುಗರ್ಸು. ಸೊ ಹಾಗಾಗಿ ಅದು ಉತ್ಪಾದನೆ ಇದ್ದೇ ಇರ್ತದೆ ರೆಗ್ಯುಲರ್ ಆಗಿ. ಸೊ ಇನ್ಸುಲಿನ್ ಸಹ ಬಾಡಿಯಲ್ಲಿ ಜಾಸ್ತಿ ಇರ್ತದೆ. ಈಗ ಟೈಪ್ 2 ಡಯಾಬಿಟೀಸ್ ಅವ್ರಿಗೆ ನೀವು ನೋಡಿದ್ರೆ ಅಟ್ಲೀಸ್ಟ್ 4, 5, 6 ಟೈಮ್ಸ್ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಇರ್ತದೆ. ಓಕೆ, ಸೊ ದೀಸ್ ಬೀಯಿಂಗ್ ಮೋರ್ ಇನ್ಸುಲಿನ್ ಇನ್ ದ ಬಾಡಿ ಇಸ್ ಡೇಂಜರಸ್. ಓಕೆ, ಅದು ಇನ್ಫ್ಲಮೇಷನ್ಸ್ ಕ್ರಿಯೇಟ್ ಮಾಡುತ್ತೆ ಬಾಡಿಯಲ್ಲಿ. ಇನ್ನೊಂದು ಹಾರ್ಮೋನ್ ಸ್ಟಾರ್ಟ್ ಆಗ್ತದೆ ಬಾಡಿಯಲ್ಲಿ, ವಿಚ್ ಇಸ್ ಇನ್ ಕೋರಿಲೇಷನ್ ಟು ಇನ್ಸುಲಿನ್. ಇಟ್ ಇಸ್ ಕಾಲ್ಡ್ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್. ಸೊ ಇದ್ರ ಕೆಲಸ, ಇಟ್ ವಿಲ್ ಹೆಲ್ಪ್ ಇನ್ ದ ಯುಟಿಲೈಸೇಷನ್ ಆಫ್ ದ ಗ್ಲೂಕೋಸ್. ಓಕೆ, ಇಟ್ ವಿಲ್ ಇಂಟರ್ನಲ್ಲಿ, ನಾಟ್ ಎಕ್ಸ್ಟರ್ನಲ್ಲಿ ನಿಮ್ಗೆ ಹೋಗಿ ಕೆಲಸ ಮಾಡಿ ಅಂತ ಹೇಳಲ್ಲ ಅದು, ಬಟ್ ಇಂಟರ್ನಲ್ಲಿ ಅದು ಯುಟಿಲೈಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತದೆ. ಸೊ ಆ ಯುಟಿಲೈಸೇಷನ್ ಅಲ್ಲಿ ಬಾಡಿಯಲ್ಲಿ ಏನಾಗ್ತದೆ, ಗ್ರೋತ್ ಜಾಸ್ತಿ ಆಗ್ತದೆ. ಓಕೆ, ವೆನ್ ಯು ಆರ್ ಅಡಲ್ಟ್, ದಿಸ್ ಗ್ರೋತ್ ವಿಲ್ ನಾಟ್ ಬಿ ಹ್ಯಾಪನಿಂಗ್ ಇನ್ ಯುವರ್ ಬಾಡಿ. ಫಾರ್ ಚಿಲ್ಡ್ರನ್ ಯು ಕ್ಯಾನ್ ಗ್ರೋ, ರೈಟ್, ಹೈಟ್ ಅಲ್ಲಿ ಗ್ರೋ ಆಗ್ಬೋದು, ಫ್ಯಾಟ್ ಆಗ್ಬೋದು, ಇದೆಲ್ಲ ಆಗ್ಬೋದು, ರೈಟ್. ಬಟ್ ಒಂದು ಸಮಯ ಬರ್ತದೆ ಅವರು ಗ್ರೋ ಆಗೋಕ್ಕಾಗಲ್ಲ. ಸೊ ಅಂತ ಸಮಯದಲ್ಲಿ ಬಾಡಿಯಲ್ಲಿ ಟ್ಯೂಮರ್ಸ್ ಗ್ರೋ ಆಗ್ತದೆ. ಓಕೆ, ಬಾಡಿಯಲ್ಲಿ ಇವಾಗ ಟ್ಯೂಮರ್ಸ್ ಗ್ರೋ ಆಗ್ತದೆ. ಸೊ ಅದೇನಂದ್ರೆ ಅದು ಜಸ್ಟ್ ನಥಿಂಗ್ ಬಟ್ ಇಟ್ ಈಸ್ ಶುಗರ್ ಬಾಲ್ಸ್ ಇನ್ಸೈಡ್. ಓಕೆ, ಇನ್ಫ್ಲಮೇಷನ್ ಕ್ರಿಯೇಟ್ ಆಗಿ ಅದು ದಿಸ್ ವಿಲ್ ಬಿ ಕಾಸಿಂಗ್ ಇನ್ಫ್ಲಮೇಷನ್ಸ್ ಲೈಕ್ ದಟ್. ಸೊ ಈ ಒಂದು ಆಗ್ತದೆ. ಸೊ ಅದಕ್ಕೆ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಡಯಾಬಿಟೀಸ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಯು ಹ್ಯಾವ್ ಟು ಗೋ ವಿತ್ ಲೋ ಕಾರ್ಬ್ ಡಯಟ್ಸ್. ಆ ಥರ ಮಾಡ್ಕೊಂಡ್ರೆ ನಮಗೆ ಕಂಟ್ರೋಲ್ ಆಗಿರ್ತದೆ. ಫಿಸಿಕಲ್ ಆಕ್ಟಿವಿಟಿ ಮಾಡೋದಕ್ಕೂ ಸ್ಪೆಂಡ್ ಆಗ್ತದೆ. Okay, so this process should be properly controlled naturally. Then we can, say reversible ಮಾಡಬಹುದು ಅಥವಾ ಬರ್ದೇ ಇರೋ ಥರನೂ ನೋಡ್ಕೋಬಹುದು. ಮೊದಲೆಲ್ಲ ಸೈಕಲ್ ಎಲ್ಲ ಓಡಿಸ್ತಾ ಇದ್ರು, ಜನ ನಡ್ಕೊಂಡು ಹೋಗ್ತಾ ಇದ್ರು, ಹೊಲಗಳಿಗೆ ಕೆಲಸ ಮಾಡ್ತಾ ಇದ್ರು. ಲಾಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ ವಾಸ್ ದೇರ್, ಬಟ್ we nowadays we see it's all not there. ಸೊ ಹಾಗಾಗಿ ಗ್ಲೂಕೋಸ್ ಬಾಡಿಯಲ್ಲಿ ಜಾಸ್ತಿ ಇದ್ದೇ ಇದೆ. ಸೊ ಇವಾಗ ಆಲ್ರೆಡಿ ಟ್ಯಾಬ್ಲೆಟ್ಸ್ ತಗೊಳ್ತಿರೋರು ಸಹ, BP ಶುಗರ್ ಟ್ಯಾಬ್ಲೆಟ್ ತಗೊಳ್ತಿರೋರು ಸಹ ಈ ಡಯಟ್ನೆಲ್ಲ ಫಾಲೋ ಮಾಡಿ ನಾನು ಟ್ಯಾಬ್ಲೆಟ್ ಬಿಡ್ತೀನಿ ಅಂದ್ರೆ ಅವ್ರು ಮಾಡ್ಬೋದಾ? ಮಾಡ್ಬೋದು. ಅದಕ್ಕೆ ರಿವರ್ಸಲ್ ಅಂತ ಹೇಳೋದು. ನಿಮ್ಗೆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ, ಮಾನಿಟರ್ ಮಾಡ್ತೀವಿ, ಕಂಟ್ರೋಲ್ ಆಗಿ ನೋಡ್ಕೋತಾ ಇರ್ತೀವಿ. ಓಕೆ, ನಿಮ್ಗೂ ಹೇಳಿರ್ತೀವಿ ಸಿಂಪ್ಟಮ್ಸ್ ಬಂದ್ರೆ ಏನ್ ಮಾಡಬೇಕು ಅನ್ನೋದನ್ನ. ಸೊ ನಿಮ್ಗೆ ಶುಗರ್ ಲೋ ಆಗ್ಬಿಟ್ರೆ ಏನ್ ಮಾಡ್ಕೋಬೇಕು ಅಂತ ಹೇಳ್ತೀವಿ, ಅಥವಾ ಜಾಸ್ತಿ ಆದ್ರೆ ಏನ್ ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಿರ್ತೀವಿ. ಸೊ ನೀವು ಡಯಟ್ಗೆ ಬಂದ್ರೆ ಜಾಸ್ತಿ ಅಂತೂ ಆಗಲ್ಲ, ಕಡಿಮೆ ಆಗೋ ಚಾನ್ಸಸ್ ಇರ್ತದೆ, ಬಿಕಾಸ್ ಯು ವಿಲ್ ಬಿ ಟೇಕಿಂಗ್ ಮೆಡಿಸಿನ್ ಆಲ್ಸೋ. ಸೊ ಅಂತ ಸಮಯದಲ್ಲಿ ಮೆಡಿಸಿನ್ ಕಮ್ಮಿ ಮಾಡಬೇಕು. ಗ್ಲೂಕೋಸ್ ಜಾಸ್ತಿ ಉತ್ಪಾದನೆ ಆಗ್ತಾ ಇಲ್ಲ ಅಂತ ನಾವು ಡಯಟ್ ಇಂದ ಗೊತ್ತಾದ್ರೆ ನಮಗೆ ಕಮ್ಮಿ ಮಾಡ್ಕೋಬೇಕು ಟ್ಯಾಬ್ಲೆಟ್ಸ್. ಆ ಟೈಮಲ್ಲಿ ನಿಮ್ಗೆ ಸರಿ ಹೋಗ್ತದೆ. ಸೊ ಬ್ಯಾಂಗ್ಳೂರಲ್ಲಿ 90% IT ಪೀಪಲ್ ಬ್ಯಾಕ್ ಪೈನ್ ಆಗಲಿ ಇಲ್ಲ ನೆಕ್ ಪೈನ್ ಇಂದ ಸಫರ್ ಆಗ್ತಿದ್ದಾರೆ. ಸೊ ಇದು ಅವ್ರು ಕುತ್ಕೊಳ್ಳೋ ಪೋಸ್ಚರ್ ಇಂದ ಬರುತ್ತಾ ಅಥವಾ ಸ್ಟ್ರೆಸ್ ಇಂದ ಬರ್ತಿದ್ಯಾ? ಒಬ್ಬ ಕೈರೋಪ್ರಾಕ್ಟರ್ ಆಗಿ ಅವರ ಸ್ಪೈನಲ್ಗೆ ಏನಾಗ್ತಿದೆ ಅಂತ ಹೇಳ್ತೀರಾ? ಹೌದು, ಇದು ಎರಡರಿಂದಾನು ಬರ್ತಾ ಇದೆ. ಎರಡೇ ರೀಸನ್ಸ್ ಅದಕ್ಕೆ, ಪೋಸ್ಚರ್ ಮತ್ತೆ ಸ್ಟ್ರೆಸ್. ಓಕೆ, ಸೊ ಪೋಸ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಕಾರ್ಪೊರೇಟ್ಗೆ ವರ್ಕ್ ಮಾಡ್ತಿರ್ಬೇಕಾದ್ರೆ ನಾವು ನಮ್ಮ ಸ್ಟಾಫ್ಗೆ ಎಲ್ಲ ವಿ ವರ್ ಟೇಕಿಂಗ್ ಟ್ರೈನಿಂಗ್ಸ್, ಎರ್ಗೊನಾಮಿಕ್ ಟ್ರೈನಿಂಗ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಯಾವ ರೀತಿ ಪೋಸ್ಚರ್ ಇಟ್ಕೊಂಡು ನೀವು ವರ್ಕ್ ಸ್ಟೇಷನ್ ಮೇಲೆ ವರ್ಕ್ ಮಾಡಬೇಕು, ಏನ್ ಹೈಟ್ ಅಲ್ಲಿ ನಿಮ್ದು ಲ್ಯಾಪ್ಟಾಪ್ ಇರಬೇಕು, ಹೆಂಗೆ ನೀವು ಕೈ ಇಡಬೇಕು, ಹೆಂಗೆ ಕೂತ್ಕೋಬೇಕು ಚೇರ್ ಮೇಲೆ. ಸೊ ಇದೆಲ್ಲ ಅದರಲ್ಲಿ ಬರ್ತದೆ. ಓಕೆ, ಸೊ ವೆನ್ ಯು ಗೋ ಪ್ರಾಪರ್ಲಿ ಏನಾಗಲ್ಲ. ಓಕೆ, ಸೊ ಇಲ್ಲಾಂದ್ರೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಬರ್ತದೆ, ನೀವು ರಾಂಗ್ ಇಟ್ಕೊಂಡು ಟೈಪ್ ಮಾಡ್ತಾ ಇರ್ತೀರಾ. ಓಕೆ, ಮತ್ತೆ ಟ್ರಿಗರ್ ಫಿಂಗರ್ ಅಂತ ಬರ್ತದೆ, ಟಿನೋಸೈನೋವೈಟಿಸ್ ಅಂತ ಇಶ್ಯೂಸ್ ಬರುತ್ತೆ. ಸೊ ಇಂಥವೆಲ್ಲ ಇಶ್ಯೂಸ್ ಎಲ್ಲ ಕ್ರಿಯೇಟ್ ಆಗಿ ಇಟ್ ಇಸ್ ಆಲ್ ರಿಲೇಟೆಡ್ ಟು ಯುವರ್ ಪೋಸ್ಚರ್. ಓಕೆ, ಸ್ಪಾಂಡಲೈಟಿಸ್ ಬರ್ತದೆ, ಬ್ಯಾಕ್ ಪೇನ್, ಅಪ್ಪರ್ ಬ್ಯಾಕ್, ಲೋವರ್ ಬ್ಯಾಕ್ ಎಲ್ಲಾದ್ರೂ ಬರ್ಬೋದು. ಓಕೆ, ಬಿಕಾಸ್ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ವರ್ಕ್ ಪ್ರೆಷರ್ ಒಂದ್ ಕಡೆ ಹೇಳ್ತೀವಿ, ಬಟ್ ಅವು ಆ ಥರ ಪ್ರೆಷರ್ ಕೊಡಲ್ಲ ನಿಮ್ಗೆ. ಆಕ್ಚುಲಿ ನಾವು ನಮ್ಗೆ ಪ್ರೆಷರ್ ಕೊಟ್ಕೊಂಡಿರ್ತೀವಿ. ಏನು ಫಸ್ಟ್ ಆಫ್ ಆಲ್ ಅಂದ್ರೆ ನಾವು ಟೈಮ್ ಟು ಟೈಮ್ ಕೆಲಸ ಮಾಡಿ ಮುಗಿಸಲ್ಲ. ಓಕೆ, ಅದು ಇಂಪಾರ್ಟೆಂಟ್. ಯಾವ ಟೈಮಲ್ಲಿ ಎಷ್ಟು ಟೈಮ್ ಕೊಡಬೇಕು. ಎವ್ರಿ ಹಾಫ್ ಆನ್ ಅವರ್ ನೀವು 1 minute ಬ್ರೇಕ್ ತಗೊಂಡ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ. ಎದ್ದು ನಿಂತ್ಕೋಬೇಕು, ಕೂತ್ಕೋಬೇಕು, ಸ್ಟ್ರೆಚಿಂಗ್ ಮಾಡ್ಕೋಬೇಕು. ಓಕೆ, ಟೀಗೆ ಹೋಗಿ ಒಂದು ಕಪ್ ಟೀ ತೊಗೊಂಬನ್ನಿ ಅಥವಾ ವಾಶ್ರೂಮ್ಗೆ ಹೋಗಿ ಬನ್ನಿ. ಓಕೆ, ಯು ಕ್ಯಾನ್ ಮ್ಯಾನೇಜ್ ದಿಸ್. ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿದ್ರೆ ಯಾರೇ ಆಗಲಿ ಪ್ರಾಬ್ಲಮ್ ಬಂದೇ ಬರ್ತದೆ. ಒಂದು ಮತ್ತೆ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ, ಸ್ಪೈನ್ ಸ್ಟ್ರೈಟ್ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಎರ್ಗೊನಾಮಿಕ್ ಚೇರ್ಸ್ ಬಂದಿದ್ದಾವೆ ಇವಾಗ, ಮೊದಲು ಇರಲಿಲ್ಲ, ಈಗ ಎರ್ಗೊನಾಮಿಕ್ ಚೇರ್ಸ್ ಇದೆ. ಅದನ್ನ ಸರಿಯಾಗಿ ಹೈಟ್ ನಮಗೆ ಬೇಕಾಗಿರುವಂಥ ಹೈಟ್ ಇಟ್ಕೊಂಡು ಕೂತ್ಕೊಂಡ್ರೆ ಪ್ರಾಬ್ಲಮ್ಸ್ ಬರಲ್ಲ. ಸೊ ಇದೆಲ್ಲ ಮಾಡಬೇಕು. ಮತ್ತೆ ಸ್ಟ್ರೆಸ್ ಅನ್ನೋದೇನಿದೆ, ಸ್ಟ್ರೆಸ್ ಇಸ್ ಆಕ್ಚುಲಿ ಕ್ರಿಯೇಟೆಡ್ ಸ್ಟ್ರೆಸ್ ಜಾಸ್ತಿ ಇದೆ ನಮ್ಮಲ್ಲಿ. ಓಕೆ, ಕ್ರಿಯೇಟೆಡ್ ಸ್ಟ್ರೆಸ್ ಅಂದ್ರೆ ನಾವು ಬೇಸಿಕಲಿ ಏನ್ ಮಾಡ್ತೀವಿ, ನಮ್ಮ ವರ್ಕ್ ಲೋಡ್ ಜಾಸ್ತಿ ಮಾಡ್ಕೊಂಡಿರ್ತೀವಿ.
ಟೈಮ್ಗೆ ಮಾಡಿ ಮುಗಿಸಲ್ಲ. ಹೌದು. ಓಕೆ, ಕೇಳಿದ್ರೆ ಏನು ತಿಳಿತಾರೋ. ಓಕೆ, ನನಗೆ ನನ್ನ ಕೇಪಬಿಲಿಟಿಯಲ್ಲಿ ಕಡಿಮೆ ಒಂದು ಇಂಪ್ರೆಷನ್ ಬರ್ತದೆ ಅನ್ನೋದನ್ನ ಇಟ್ಕೊಂಡು ಅವರೇ ಟ್ರೈ ಮಾಡ್ತಾರೆ. ಅಲ್ಲಿ ಇಲ್ಲಿ ರಿಸರ್ಚ್ ಮಾಡಿ ತೆಗೆದು ಮಾಡೋಣ ಅಂತ ಒಂದು ಫೀಲಿಂಗ್ ಅಲ್ಲಿ ಇರ್ತಾರೆ. ಸೊ ಅದು ಕೇಳಬೇಕು. ಇಫ್ ಯು ಡೋಂಟ್ ನೋ, ಆಸ್ಕ್ ವಾಟ್ ಇಸ್ ರಾಂಗ್ ಇನ್ ದಟ್, ರೈಟ್? ಕೇಳಿ ತಿಳ್ಕೊಂಡ್ರೆ ನಿಮಗೆ ಬೇಗ ಕೆಲಸ ಮುಗೀತದೆ. ಮತ್ತೆ ಸ್ಟ್ರೆಸ್ ಅನ್ನೋದನ್ನ ತುಂಬಾ ಆಸ್ಪೆಕ್ಟ್ಸ್ ಆಫ್ ಸ್ಟ್ರೆಸ್ ಇದೆ. ಓಕೆ, ನಾವು ನೈಟ್ ಮಲಗಬೇಕಾದ್ರೂ ಸಹ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೇಳಬೇಕು ಅಂತ ನೀವು ಏನು ಪ್ರೋಗ್ರಾಮ್ ಮಾಡ್ಕೊಂಡಿದ್ರು ಅದನ್ನು ಸ್ಟ್ರೆಸ್ ಕ್ರಿಯೇಟ್ ಮಾಡಿದ್ರೆ ಅದು ಸ್ಟ್ರೆಸ್. ಓಕೆ, ಸೊ ಅದು ಸ್ಟ್ರೆಸ್ ಆಗ್ತದೆ. ಮತ್ತೆ ಲೇಟ್ ಆಗಿಬಿಟ್ರೆ ಗಾಡಿ ಸ್ಪೀಡ್ ಓಡಿಸ್ಕೊಂಡು ಹೋಗ್ತೀರಾ, ಅದು ಸ್ಟ್ರೆಸ್ ಉಂಟಾಗ್ತದೆ. ಸೊ ದರ್ ಆರ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಸ್ಟ್ರೆಸ್. ಓಕೆ, ಸೊ ಅದನ್ನ ನಾವು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಒಂದು 10 ನಿಮಿಷ ಬೇಗ ಬೆಳಕಾಗಲ್ಲ ನಮ್ಗೆ ಮನೆಯಲ್ಲ. ಒಂದು 10 ನಿಮಿಷ ಬೇಗ ಮನೆ ಬಿಟ್ರೆ ನಾವು ಟೈಮ್ಗೆ ಹೋಗ್ಬೋದು. ಇದು ಮಾಡಲ್ಲ, ಟ್ರಾಫಿಕ್ಗೆ ಬೈತೀವಿ, ಪೊಲೀಸ್ಗೆ ಬೈತೀವಿ, ಅವ್ನು ಅಡ್ಡ ಬಂದ್ಬಿಟ್ಟ, ಬೇಕಾದಷ್ಟು ಇಶ್ಯೂಸ್ ಮಾಡ್ಕೋತೀವಿ. ಅದೆಲ್ಲ ಸ್ಟ್ರೆಸ್ ಉಂಟಾಗುತ್ತೆ. ಸೊ ಸ್ಟ್ರೆಸ್ ಇಂದ ಉಂಟಾಗೋದೇನು? ಕಾರ್ಟಿಸಾಲ್ ಜಾಸ್ತಿ ಆಗ್ತದೆ ಬಾಡಿಯಲ್ಲಿ. ಓಕೆ, ಮೇನ್ ಇಂಪಾರ್ಟೆಂಟ್ ಅಡ್ರಿನಲ್ ಗ್ಲ್ಯಾಂಡ್ಸ್ ಕಾರ್ಟಿಸಾಲ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಒಂದು ಲೆವೆಲ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು. ಇಟ್ ಈಸ್ ಗುಡ್ ಆಲ್ಸೋ ಅಂಡ್ ಬ್ಯಾಡ್ ಆಲ್ಸೋ. ಓಕೆ, ಸೊ ಕಾರ್ಟಿಸಾಲ್ ಒಂದು ಲೆವೆಲ್ ಇದ್ರೆ ತುಂಬಾ ಒಳ್ಳೇದನ್ನು ಉಂಟು ಮಾಡುತ್ತೆ. ಗುಡ್ ಥಿಂಗ್ಸ್ ಅದು ಸ್ಟ್ರೆಸ್ ಮ್ಯಾನೇಜ್ ಮಾಡುತ್ತೆ ಆಕ್ಚುಲಿ. ಓಕೆ, ಅದು ಸ್ಟ್ರೆಸ್ ಮ್ಯಾನೇಜ್ ಮಾಡುತ್ತೆ. ನಿಮ್ಮ ಮೆಟಬಾಲಿಸಮ್, ಶುಗರ್ ಲೆವೆಲ್ಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಓಕೆ, ಮತ್ತೆ ಇನ್ಫ್ಲಮೇಷನ್ಸ್ ಬಾಡಿಯಲ್ಲಿ ನಾನು ಏನು ಮಾತಾಡಿದೆ ಈಗ ಪ್ರಿವಿಯಸ್ ಕ್ವೆಶ್ಚನ್ ಅಲ್ಲಿ, ಇನ್ಫ್ಲಮೇಷನ್ಸ್ ಕಮ್ಮಿ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡುತ್ತೆ. ಓಕೆ, ಸೊ ಎಲ್ಲ ಗುಡ್ ಥಿಂಗ್ಸ್ ಆರ್ ದೇರ್ ವಿತ್ ದ ಕಾರ್ಟಿಸಾಲ್. ಓಕೆ, ಬಟ್ ವೆನ್ ಇಟ್ ಬಿಕಮ್ಸ್ ಮೋರ್ ದೆನ್ ಇಶ್ಯೂಸ್ ವಿಲ್ ಸ್ಟಾರ್ಟ್. ಒಬೆಸಿಟಿ ಸ್ಟಾರ್ಟ್ ಆಗುತ್ತೆ, ಫೆಟಿಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಕಡಿಮೆ ಆದ್ರೂ ಅಷ್ಟೇ, ಜಾಸ್ತಿ ಆದ್ರೂ ಅಷ್ಟೇ. ಸೊ ಆಲ್ ದೀಸ್ ಇಶ್ಯೂಸ್ ದಟ್ ಕಮ್, ಲೈಫ್ ಸ್ಟೈಲ್ ಡಿಸೀಸಸ್ ಏನಿದಾವೋ ಅದರೆಲ್ಲ ಉಂಟಾಗೋದಕ್ಕೆ ಇದು ಎಕ್ಸೆಸ್ ಕಾರ್ಟಿಸಾಲ್ ಮತ್ತೆ ಅಥವಾ ಲೋ ಕಾರ್ಟಿಸಾಲ್ ಅನ್ನ ಈಸ್ ಇನ್ವಾಲ್ವ್ಡ್. ಸೊ ಕಾರ್ಟಿಸಾಲ್ ಲೆವೆಲ್ಸ್ ಶುಡ್ ಬಿ ಕರೆಕ್ಟ್, ವಿ ವಿಲ್ ಬಿ ಹ್ಯಾಪಿ. ಸೊ ಪೋಸ್ಚರ್ ಅವ್ರು ಕರೆಕ್ಟ್ ಆಗಿ ಕುತ್ಕೊಂಡಿದ್ರು ಸ್ಟ್ರೆಸ್ ಇಂದ ಸಹ ಪೇನ್ ಹೌದು, ಎರಡರಿಂದಾನು ಆಗುತ್ತೆ. ಅದು ಕೈರೋಪ್ರಾಕ್ಟರ್ ಆಗಿ ನಾನು ಫಸ್ಟ್ ಐ ವಾಸ್ ವರ್ಕಿಂಗ್ ಆಸ್ ಎ ಹೆಲ್ತ್ ಅಂಡ್ ಸೇಫ್ಟಿ ಮ್ಯಾನೇಜರ್ ಇನ್ ಕಾರ್ಪೊರೇಟ್ ಕಂಪನೀಸ್. So there also we give a lot of trainings in this regard to everybody, not only just about fire and how to work kind of thing, but to sitting, every basics we used to tell. Okay, so I'm sure everybody is doing that, but following is important. Now knowledge is not less in this world. Knowledge is there, but whether you are following or not is a thing. ಅದು ಡಿಟರ್ಮಿನೇಷನ್ ಬರಬೇಕು, ಅದು ಅವಾಗ ಸರಿ ಹೋಗುತ್ತೆ ಅಲ್ಲ. ನಿಜ ಸರ್, ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರೋ ಪೇಷಂಟ್ಸ್ಗೆ ಗ್ರಾಡ್ ಸಿಸ್ಟಮ್ ಟ್ರೀಟ್ಮೆಂಟ್ ಇದೆಯಲ್ವಾ? ಕೆಲವರು ವೀಕ್ಲಿ 3 ಟೈಮ್ಸ್ ತಗೊಳ್ತಾರೆ ಆ ಟ್ರೀಟ್ಮೆಂಟ್ನ, ಬಟ್ ಸ್ಟಿಲ್ ಕೆಲವ್ರಿಗೆ ಅದು ಸೇಮ್ ಹಾಗೇ ಇರುತ್ತೆ, ಇಲ್ಲ ಈವನ್ ವರ್ಸ್ಟ್ ಆಗಿರುತ್ತೆ ಸಿಚುಯೇಷನ್. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದು ಮೇಡಮ್, ಇದು ಗ್ರಾಡ್ ಸಿಸ್ಟಮ್ ಅನ್ನೋದು ಆಕ್ಚುಲಿ ಆಯುರ್ವೇದಲ್ಲಿ ಇದೆ, ಅವಗಾನ ಅಂತ ಹೇಳ್ತೀವಿ ಇದಕ್ಕೆ. ಬಟ್ ಇದಕ್ಕೆ ರೀಇನ್ವೆಂಟ್ ಮಾಡಿ ಅಥವಾ ರೀಡಿಸ್ಕವರ್ ಮಾಡಿ ಇದಕ್ಕೆ ಒಂದು ಪ್ರಾಕ್ಟೀಸ್ಗೆ ತಗೊಂಡ್ಬಂದಿರೋದು ಡಾಕ್ಟರ್ BRC. ಓಕೆ, ಬಿಸುರೂಪ ಚೌಧರಿ ಫುಲ್ ಹೆಸರು. ಸೊ ಅವರಿಂದ ನಾವು ಟ್ರೈನಿಂಗ್ ತಗೊಂಡಿರೋದ್ರಿಂದ, ಅವ್ರ ಅಫಿಲಿಯೇಟ್ ಆಗಿರೋದ್ರಿಂದ ನಾವು ಅದನ್ನ ನಮ್ಮ ಕ್ಲಿನಿಕಲ್ಲಿ ಮಾಡ್ತೀವಿ. ಸೊ ಟಬ್ ಇರ್ತದೆ, ಟಬ್ಬಲ್ಲಿ ಒಂದು ವಾಟರ್ 40 ಡಿಗ್ರೀಸ್ 42 ಡಿಗ್ರೀಸ್ ಮೇಂಟೈನ್ ಮಾಡ್ತೀವಿ ಟೆಂಪರೇಚರ್. ಅದರಲ್ಲಿ ಮನುಷ್ಯ ಕುತ್ಕೋಬೇಕು. ಸರಿ. ಓಕೆ, ಸೊ ಇದರಿಂದ ಎಫೆಕ್ಟ್ ಏನು ಉಂಟಾಗುತ್ತೋ ಅದರಿಂದ ಅವ್ರ ಬಾಡಿಯಲ್ಲಿರುವಂತಹದ್ದು ಟಾಕ್ಸಿನ್ಸ್ ಆಚೆ ಬರುತ್ತೆ. ಅಷ್ಟೇ ಅಲ್ಲ, ಅದು ಬಾಡಿಯಲ್ಲಿ ಏನ್ ಪಾತ್ರಸ್ ಡಿಫ್ಲೆಕ್ಟ್ ಆಗಿ ಏನ್ ಇಶ್ಯೂಸ್ ಉಂಟಾಗಿರುತ್ತೋ ಆ ಪಾತ್ರಸ್ ಎಲ್ಲ ರೆಕ್ಟಿಫೈ ಆಗ್ತದೆ. ಫಾರ್ ಎಕ್ಸಾಂಪಲ್ ಎಪಿನೆಫ್ರಿನ್, ರೆನಿನ್, ಓಕೆ, ವ್ಯಾಸೋಪ್ರೆಸಿನ್, ಇವೆಲ್ಲನೂ ಕಿಡ್ನಿ ಪೇಷಂಟ್ ಆಗ್ಬೇಕಂದ್ರೆ ಅದೆಲ್ಲನೂ ಜಾಸ್ತಿ ಆಗಿರ್ತದೆ. ಓಕೆ, ಸೊ ಇವಾಗ ಈ ಥೆರಪಿ ಮಾಡ್ಕೊಂಡಾಗ ಅದು ಕಮ್ಮಿ ಆಗ್ತದೆ. ಸೊ ಕಡಿಮೆ ಆದಾಗ ಬಾಡಿಯಲ್ಲಿ ಹೀಲಿಂಗ್ ಪ್ರೊಸೆಸ್ ನ್ಯಾಚುರಲ್ ಕಡೆ ಬರಕ್ ಸ್ಟಾರ್ಟ್ ಆಗ್ತದೆ. ಹಾಗೆ ಕೆಲವೊಂದು ಇಶ್ಯೂಸ್, ಹೀಟ್ ಶಾಕ್ ಪ್ರೋಟೀನ್ ಅದು ಕಡಿಮೆ ಆಗಿರ್ತದೆ. ಸೊ ಈ ಥೆರಪಿ ಮಾಡ್ಕೊಂಡಾಗ ಜಾಸ್ತಿ ಆಗ್ತದೆ. ಸೊ ಈ ತರ ಬಾಡಿಯಲ್ಲಿ ಏನೇನ್ ಫ್ಯಾಕ್ಟರ್ಸ್ ಹೆಚ್ಚು ಕಮ್ಮಿ ಆಗಿರ್ತಾವೋ ಅದೆಲ್ಲ ಲೆವೆಲ್ಗೆ ಬರುತ್ತೆ ಈ ಥೆರಪೀಸ್ ಅಲ್ಲಿ. ಟೈಮ್ ತಗೊಳುತ್ತೆ, ಇಲ್ಲ ಅಂತ ಇಲ್ಲ, ಬಟ್ ಥಿಂಗ್ಸ್ ವಿಲ್ ಹ್ಯಾಪನ್. ಓಕೆ, ವೇರ್ ಆಸ್ ಇನ್ ಹಿಮೋಡಯಾಲಿಸಿಸ್ ನೀವು ಹೇಳಿದಾಗ, ಹಿಮೋಡಯಾಲಿಸಿಸ್ ವಾರಕ್ಕೆ 3 ಸಾರಿ ಹೋಗ್ತಾರೆ. ಓಕೆ, 4 hours ಎವ್ರಿ ಟೈಮ್ ಕೊಡ್ತಾರೆ. ಕಂಪ್ಲೀಟ್ ಬ್ಲಡ್ ಹೋಗಿ ಮೆಷಿನ್ ಇಂದ ಸರ್ಕ್ಯುಲೇಟ್ ಆಗಿ ಬಾಡಿಗೆ ತಿರ್ಗಾ ಬರುತ್ತೆ. ಓಕೆ, ಸೊ ಇದನ್ನು ಎಷ್ಟೋ ಸಾರಿ ಮಾಡ್ತಾರೆ ಸೈಕಲ್ಸ್. ಅದರಿಂದ ಏನಾಗುತ್ತೆ, ಏನ್ ಅಲ್ಲಿ ಫ್ಲೂಯಿಡ್ ಇದೆಯೋ, ಫಿಲ್ಟ್ರೇಷನ್ ಫ್ಲೂಯಿಡ್, ಸೊ ಅದರಲ್ಲಿ ಇರುವಂತಹ ಪದಾರ್ಥ ಅಥವಾ ಕೆಮಿಕಲ್ಸ್ ನಮ್ಮ ಬ್ಲಡ್ ಅಲ್ಲಿ ಹೋಗೋಕೆ ಚಾನ್ಸಸ್ ಇದೆ.
ಯಾಕಂದರೆ ಆಸ್ಮೋಸಿಸ್ ಪ್ರೊಸೆಸ್ ಅದು. ಇನ್ ಆಸ್ಮೋಸಿಸ್ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಏನಿದ್ರು ಪಾಸ್ ಆಗ ಮಾಡ್ತದೆ. ಸೊ ಬ್ಲಡ್ ಇರೋದು ಅಲ್ಲಿಗೆ ಹೋಗುತ್ತೆ, ಅಲ್ಲಿರೋದು ಬ್ಲಡ್ಗೂ ಬರೋಕ್ಕೆ ಸಾಧ್ಯತೆ ಇದೆ. ಇಟ್ಸ್ ನಾಟ್ ಸೆಮಿ ಪರ್ಮಿಯೇಬಲ್ ಮೆಂಬರೇನ್ ಅಥವಾ ಒನ್ ವೇ ಮೆಂಬರೇನ್ ಇರಲ್ಲ ಮೋಸ್ಟ್ಲಿ. ಸೊ ಅದು ಫ್ಲೂಯಿಡ್ ಇಂದ ಪಾಸ್ ಆಗಿರೋದ್ರಿಂದ ಇದೆಲ್ಲ ಆಗುತ್ತೆ ಚಾನ್ಸಸ್. ಸೊ ಹವೆವರ್ ಈ ಸಿಸ್ಟಮ್ ಗ್ರಾಡ್ ಸಿಸ್ಟಮ್ ಯೂಸ್ ಮಾಡಿದಾಗ ಅದು ವಾಸಿ ಆಗೋದಕ್ಕೆ ಚಾನ್ಸ್ ಇದೆ. ಆ್ಯಂಡ್ ಮೋರ್ ಓವರ್ ವಿ ವಿಲ್ ಗಿವ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್. ಡಯಟಲ್ಲಿ ಏನಾಗುತ್ತೆ, ಪೊಟ್ಯಾಷಿಯಂ ಕಡಿಮೆ ಮಾಡ್ಬೋದು, ಕ್ರಿಯಾಟಿನಿನ್ ಲೆವೆಲ್ಸ್ ಕಡಿಮೆ ಮಾಡ್ಬೋದು. ಸೊ ಈ ಒಂದು ಫುಡ್ ಹ್ಯಾಬಿಟ್ಸ್ ಅಲ್ಲಿ ಹೇಳಲ್ಲ ಜನಕ್ಕೆ. ನನ್ನ ಹತ್ರ ಎಷ್ಟು ಪೇಷಂಟ್ಸ್ ಬರ್ತಾರೆ ಅವ್ರಿಗೆ ಏನ್ ಥರದ್ದು ಡಯಟ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವರು ಏನು ತಿಂತಾ ಇದ್ದಾರೆ ಅದೇ ತಿಂತಾ ಇರ್ತಾರೆ, ಮತ್ತೆ ಬಾಡಿಯಲ್ಲಿ ಹೇಗೆ ಕಡಿಮೆ ಆಗೋದಕ್ಕೆ ಸಾಧ್ಯ, ಕಡಿಮೆ ಆಗಲ್ಲ. ಓಕೆ, ಸೊ ಅದನ್ನ ಲೆವೆಲ್ಗೆ ತಗೊಂಡ್ಬರ್ಬೇಕಂದ್ರೆ ಒಂದ್ ಕಡೆ ತೆಗಿತೀರಾ ಥ್ರೂ ಡಯಾಲಿಸಿಸ್ ಫೈನ್, ಒಂದ್ ಕಡೆ ಅದ್ರದ್ದು ಪ್ರೊಡಕ್ಷನ್ ಸಹ ಕಡಿಮೆ ಮಾಡಬೇಕು. ಸೊ ಅವಾಗ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಈ ಒಂದು ನಮ್ಮ ಹತ್ರ ಬಂದ್ರೆ ಇದು ಎರಡನ್ನೂ ಮಾಡ್ತೀವಿ, ನ್ಯಾಚುರಲ್ ಆಗಿ ಆಗುತ್ತೆ. ಮತ್ತೆ ಕೆಲವರು ಡಯಾಲಿಸಿಸ್ ಮಾಡ್ತಾ ಬರ್ತಾರೆ, ಅವರು ಕಂಟಿನ್ಯೂ ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ, ಸರ್ ಹೆಂಗೆ ಅಲ್ಲೂ ಹೋಗ್ಬೇಕಲ್ಲ, ಸ್ವಲ್ಪ ದಿನ ಹೋಗ್ಬೇಕಾಗುತ್ತೆ, ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿಂದ ಉಂಟಾಗುವಂತಹ ಮಿಕ್ಸಪ್ ಏನಿದೆಯೋ ಅದನ್ನು ತಡೆಗಟ್ಟಬೇಕು. ಓಕೆ, ಒಂದು ಬಾಡಿ ಎನ್ವೈರನ್ಮೆಂಟ್ ಕರೆಕ್ಟ್ ಆಗಬೇಕು, ಬಾಡಿ ಒಂದು ಹೀಲಿಂಗ್ ಪ್ರೊಸೆಸ್ಗೆ ಬರಬೇಕಂದ್ರೆ ಇದೆಲ್ಲ ಒಂದು ಬೇಸಿಕ್ ಆಗಿ ಕರೆಕ್ಟಾಗಿ ವರ್ಕ್ ಮಾಡಬೇಕು. ಡಯಟ್, ನ್ಯೂಟ್ರಿಷನ್, ಪೊಟ್ಯಾಷಿಯಂ ಲೆವೆಲ್ಸ್ ಅವೆಲ್ಲ ನೋಡಬೇಕು. ಓಕೆ, ಮತ್ತು ಡಯಾಲಿಸಿಸ್, ಹಿಮೋಡಯಾಲಿಸಿಸ್ ಕಡಿಮೆ ಮಾಡಬೇಕು. ಆವಾಗ ಇದು ಒಂದು ಲೆವೆಲ್ಗೆ ಬರೋಕ್ಕೆ ಸಾಧ್ಯ ಇದೆ. ಕಿಡ್ನಿ ಶ್ರಿಂಕ್ ಆಗಿರ್ತದೆ, ಕಿಡ್ನಿ ಫಂಕ್ಷನೇ ಇರಲ್ಲ ಕೆಲವೊಂದ್ರಲ್ಲಿ. ಸೊ ಎಲ್ಲ ರೀಜನ್ರೇಟ್ ಆಗಬೇಕು. ಸೊ ಅದೆಲ್ಲ ಟೈಮ್ ತಗೊಳುತ್ತೆ, ರೀಜನ್ರೇಟ್ ಮಾಡೋದಕ್ಕೆ ಟೈಮ್ ಆಗುತ್ತೆ. ಸೊ ಜನಕ್ಕೆ ಏನೋ ಅರ್ಜೆಂಟಾಗಿ ಬಂದ್ಬಿಡ್ತಾರೆ, ಏನು ಅಂಗಡಿಗೆ ಹೋಗಿ ತಗೊಳ್ಳೋ ಥರ ಬರ್ತಾರೆ. ಇಟ್ಸ್ ನಾಟ್ ಪಾಸಿಬಲ್, ರೈಟ್? ಸೊ ಮತ್ತೆ ಅಲ್ಲಿ ಹೋಗ್ತಾನೆ ವಾರಕ್ಕೆ 3 ದಿನ ಹೋಗ್ಬೇಕು, 4 ಅವರ್ಸ್ ವೇಸ್ಟ್ ಮಾಡಬೇಕು, ಕೆಲಸ ವೇಸ್ಟ್ ಆಗ್ತಾ ಇದೆ, ಅವ್ರ ಜೊತೆ ಇನ್ನೊಬ್ಬ ಪರ್ಸನ್ ಬರಬೇಕು, ಅವ್ರ ಕೆಲಸ ಎಲ್ಲ ಡ್ಯಾಮೇಜ್ ಆಗುತ್ತೆ. ಓಕೆ, ಸೊ ಹಂಗಾಗಿ ಜನ ಆಮೇಲೆ ಎಷ್ಟೋ ವರ್ಷ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಏನಾದ್ರು ಒಂದು ಮಾಡ್ಬೇಕಪ್ಪ ಅಂತ. ಅವಾಗ ಹುಡುಕ್ತಾರೆ, ನೋಡಿದಾಗ ನಾವು ಕಾಣಿಸ್ಕೋತೀವಿ, ಸರಿ ಬಂದು ನೋಡೋಣ ಅಂತ ಬರ್ತಾರೆ. ಬಂದು ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಜನ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಫುಲ್ ಕಮ್ಮಿ ಆದಾಗ ಅವ್ರಿಗೂ ಬರೋಕ್ಕೆ ಕಂಟಿನ್ಯೂ ಮಾಡ್ಬೇಕು. ಅವ್ರಿಗೆ ಡಯಾಲಿಸಿಸ್ ಸೆಂಟರ್ಸ್ ಅವ್ರ ಮನೆ ಹತ್ರ ಇರ್ತವೆ. ಈಗ ನಾನು ಇಲ್ಲಿದ್ದೀನಿ, ಸೊ ಅವ್ರು ಎಲ್ಲಿಂದಾನೋ ಬರಬೇಕು, ಅದು ಅವ್ರಿಗೆ ಕಷ್ಟ. ಸೊ ಸ್ವಲ್ಪ ವಾಸಿ ಆಗ್ಬಿಟ್ರೆ ಡಿಸ್ಕಂಟಿನ್ಯೂ ಮಾಡ್ಬಿಡ್ತಾರೆ ಅಥವಾ ಬಿಟ್ಕೊಂಡ್ ಬರ್ತಾರೆ. ಸೊ ಹಾಗಾಗಿ ಇಶ್ಯೂಸ್ ಇದೆ. ಸೊ ಯಾರು ರೆಗ್ಯುಲರ್ ಆಗಿ ಬರ್ತಾರೆ ಅವ್ರಿಗೆ ರಿಸಲ್ಟ್ಸ್ ಸಿಕ್ಕಿದೆ. ಅದೇ ರೆಗ್ಯುಲರ್ ಆಗಿ ಬರಬೇಕು, ಪ್ಲಸ್ ಆಲ್ಸೋ ಡಯಟ್ ಮೇಂಟೈನ್ ಮಾಡಿದ್ರೆ ಅವ್ರಿಗೆ ಪ್ರಾಪರ್ ರಿಸಲ್ಟ್ ಸಿಗುತ್ತೆ. ಸೊ ಈ ಗ್ರಾಡ್ ಸಿಸ್ಟಮ್ ಟ್ರೀಟ್ಮೆಂಟ್ ಅನ್ನೋದು ಬರೀ ಕಿಡ್ನಿ ಡಯಾಲಿಸಿಸ್ ಇರೋರಿಗೆ ಮಾತ್ರ ಅದು ಯೂಸ್ ಆಗುತ್ತಾ, ಅಥವಾ ಕಾಮನ್ ಪೀಪಲ್ ಟಾಕ್ಸಿನ್ಸ್ ನ ರಿಮೂವ್ ಮಾಡ್ಕೊಳ್ಳಿ ಕೂಡ ಮಾಡ್ಕೊಳ್ಬಹುದು? ಹೌದು, ಟಾಕ್ಸಿನ್ಸ್ ರಿಮೂವ್ ಮಾಡೋಕೆ ಮಾಡಬಹುದು, ಎಲ್ಲದಕ್ಕೂ ಆಗುತ್ತೆ. ದೇರ್ ಆರ್ ಅಬೌಟ್ 30 to 35 ಹೆಲ್ತ್ ಕಂಡೀಷನ್ಸ್ ಅದರಲ್ಲೆಲ್ಲ ಯೂಸ್ ಮಾಡ್ತೀವಿ. ಡಯಾಬಿಟಿಸ್ಗೂ ಯೂಸ್ ಮಾಡ್ತೀವಿ, ಬ್ಲಡ್ ಪ್ರೆಷರ್ ಇರೋರ್ಗೂ ಯೂಸ್ ಆಗುತ್ತೆ, ಓಕೆ, ಫ್ಯಾಟ್ ಇರೋರ್ಗೂ ಯೂಸ್ ಆಗುತ್ತೆ. ಸೊ ಬಾಡಿಲಿ ಟಾಕ್ಸಿನ್ಸ್ ರಿಮೂವ್ ಮಾಡೋದಕ್ಕೆ ಬೇಸಿಕಲಿ ಈ ಗ್ರಾಡ್ ಸಿಸ್ಟಮ್ ಅಂತ. ಗ್ರಾಡ್ ಅಂದ್ರೆ ಗ್ರಾವಿಟೇಷನಲ್ ರೆಸಿಸ್ಟೆನ್ಸ್ ಆ್ಯಂಡ್ ಡಯಟ್ ಅಂತ. ಓಕೆ, ಸೊ ಇದೊಂದು ಪ್ರೋಟೋಕಾಲ್ ಹೆಸರು. ಸೊ ಇದನ್ನ ಯೂಸ್ ಮಾಡಿದ್ರೆ ಅಬೌಟ್ 30-35 ಕೇಸಸ್ಗೆ ಯೂಸ್ ಮಾಡ್ತೀವಿ, ಎಲ್ಲ ವಾಸಿ ಆಗುತ್ತೆ ಅದರಲ್ಲಿ. ಸರ್, ತುಂಬಾ ಒಳ್ಳೆ ನಾಲೆಜ್ ನ ಶೇರ್ ಮಾಡಿದ್ದೀರಾ. ಅಂಡ್ ಒಂದು ಚಿಕ್ಕ ಕ್ವೆಶನ್ ಸರ್, ನನ್ನ ಕಡೆಯಿಂದ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಬಂದ್ರೆ ಟ್ರೀಟ್ಮೆಂಟ್ ಅದು ಇದು ಅಂತ ಬಂದ್ರೆ, ಸೊ ಪುಷ್ಪ ಪ್ರಸಂಗ ಸೈಡ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಏನಾದ್ರು ಡಿಸ್ಕೌಂಟ್ ಮಾಡ್ಕೊಡೋಕ್ಕಾಗುತ್ತಾ? ಮಾಡ್ಬೋದು ಮೇಡಮ್, ಡೆಫಿನೆಟ್ಲಿ ಮಾಡ್ಬೋದು. ವಿ ಆ್ಯಕ್ಚುಲಿ ಅಕ್ನಾಲೆಡ್ಜ್ ದೋಸ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಹೆಲ್ತ್. ಅವ್ರಿಗೆ ಆದಷ್ಟು ಡಿಸ್ಕೌಂಟ್ ಮಾಡ್ತೀವಿ, ನೋ ಇಶ್ಯೂಸ್, ನೋ ಪ್ರಾಬ್ಲಮ್. ಎಸ್, ಮೋಸ್ಟ್ ವೆಲ್ಕಮ್. ಸೊ ಸರ್, ಇವಾಗ ನಮ್ಮ ಆಡಿಯನ್ಸ್ ನಿಮ್ಮನ್ನ ಕನ್ಸಲ್ಟ್ ಮಾಡಬೇಕು, ಇವಾಗ ಕೆಲವರು ಬೇರೆ ಬೇರೆ ಸ್ಟೇಟಲ್ಲಿ ಸಹ ಇರ್ಬೋದು. ಸೊ ಆನ್ಲೈನ್ ಕನ್ಸಲ್ಟೇಷನ್ ಅಲ್ಲೂ ಅವೈಲಬಲ್ ಇರುತ್ತಾ, ಅಥವಾ ನಿಮ್ಮನ್ನ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಬೇಕಾ, ಯಾವ ರೀತಿ ಸರ್? ಕರೆಕ್ಟ್. ಈಗ ನಮ್ಮದು ಇಲ್ಲಿ ಬೆಂಗಳೂರಲ್ಲಿ ಕ್ಲಿನಿಕ್ ಇದೆ, ಮೆಗಾ ಕ್ಲಿನಿಕ್. ಓಕೆ, ಲ್ಯಾಬ್ ಇದೆ ಜೊತೆಯಲ್ಲಿ. ಸೊ ವಿ ಆರ್ ರನ್ನಿಂಗ್ ದಿಸ್ ಶೋ ಇನ್ ಬೊಮ್ಮನಹಳ್ಳಿ. ಓಕೆ, ಸೊ ಪೀಪಲ್ ಹತ್ರದಲ್ಲಿರೋರು ಖಂಡಿತ ಬರ್ತಾರೆ. ಬಟ್ ದೂರ ಇರೋರಿಗೆ ನಾವು ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತೀವಿ. ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ಬೋದು. ಅವ್ರ ರಿಪೋರ್ಟ್ಸ್ ಏನಿದೆ ವಾಟ್ಸಪ್ ಮೂಲಕ ತರಿಸ್ಕೊಂಡು ನೋಡಿ ಅವ್ರಿಗೆ ಗೈಡೆನ್ಸು ಏನೇನಿದೆ ಎಲ್ಲ ಮಾಡ್ಬೋದು. ಓಕೆ, ಕಂಪ್ಲೀಟ್ ಮಾಡ್ಬೋದು. ಈಗ ನಮ್ದು ಆಲ್ರೆಡಿ ವೆಬಿನಾರ್ ಬೇಸ್ಡ್ ಅಲ್ಲಿ ಅದೇ ನಡೆಯೋದು. ಆಲ್ ಓವರ್ ಇಂಡಿಯಾ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆಲ್ ಓವರ್ ಇಂಡಿಯಾ ನಾವು ಇದೇ ರೀತಿಯಲ್ಲಿ ಒಂದು ಫಾರ್ಮ್ಯಾಟ್ ನಮ್ದು ಏನಿದೆ ನಾವು ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಪುಷ್ಪ ಪ್ರಸಂಗದಿಂದ ಬಂದರೆ ನಮ್ಮ ಕನ್ಸಲ್ಟೇಷನ್ ಏನಿದೆ ಕಂಪ್ಲೀಟ್ ಬಿಟ್ಬಿಡ್ತೀನಿ. ಓಕೆ, ಯು ವಿಲ್ ಡೂ ಫ್ರೀ ಕನ್ಸಲ್ಟೇಷನ್ ಇಫ್ ದೇ ರೆಫರ್ ಯುವರ್ ಚಾನಲ್.
ಸೊ ಏನೇ ಪ್ರಾಬ್ಲಮ್ಸ್ ಇದ್ರೂ ನಿಮಗೆ ನೀವು ಕನ್ಸಲ್ಟ್ ಮಾಡಿ ಡಾಕ್ಟರ್ನ. ಕನ್ಸಲ್ಟೇಷನ್ ಚಾರ್ಜಸ್ ಫ್ರೀನೇ ಇರುತ್ತೆ. ಆ್ಯಂಡ್ ಡಯಟ್ ಬೇಸ್ಡಲ್ಲೂ ನಿಮಗೆ ಡಿಸ್ಕೌಂಟ್ ಕೂಡ ಮಾಡ್ತೀನಿ ಅಂದಿದ್ದಾರೆ ಪುಷ್ಪ ಪ್ರಸಂಗ ಕಡೆಯಿಂದ ಬಂದರೆ. ಸೊ ಏನೇ ಪ್ರಾಬ್ಲಮ್ ಇದ್ರೂ ಆನ್ಲೈನಲ್ಲಿ ಕೂಡ ನೀವು ಕನ್ಸಲ್ಟೇಷನ್ ತಗೊಳ್ಬೋದು, ಡೈರೆಕ್ಟಾಗಿ ಸಹ ಬಂದು ಮೀಟ್ ಆಗ್ಬೋದು. ವೆಲ್ನೆಸ್ ವರ್ತ್ ಕ್ಲಿನಿಕ್ HSR ಲೇಔಟ್ನಲ್ಲಿ ಇದೆ. ಕಂಪ್ಲೀಟ್ ಅಡ್ರೆಸ್ ಮತ್ತು ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ಕೂಡ ನಂಬರ್ ಇದೆ. ಪ್ಲೀಸ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೀಕ್ಷಕರೇ. ಪುಷ್ಪ ಪ್ರಸಂಗ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ನೀವು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೂ ಸಹ ಕಳಿಸ್ಬೇಕು, ನಿಮ್ಮ ಕರ್ತವ್ಯ. ನಿಮಗೆ ಏನು ಪ್ರಾಬ್ಲಮ್ಸ್ ಇದೆ ಆ ನಂಬರ್ ಏನು ಬರ್ತಾ ಇದೀವಿ ಅಲ್ಲಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ನಮಗೆ ಮಾತಾಡಿ, ನಿಮ್ಮದು ರಿಪೋರ್ಟ್ಸ್ ಕಳಿಸಿ. ನಾವೇನಿದೆ ನಿಮಗೆ ಆದಷ್ಟು ಸಹಾಯ ಮಾಡ್ತೀವಿ. ನಾನು ನಿಮಗೆ ಆಲ್ವೇಸ್ ಸಪೋರ್ಟಿಂಗ್ ಯು. ಐ ಆಮ್ ದೇರ್ ಫಾರ್ ಯು. ವಿಸಿಟರ್ಸ್, ಟಾಕ್ ಟು ಅಸ್, ಮೆಸೇಜಸ್ ಆದಷ್ಟು ವಾಟ್ಸಪ್ ಮಾಡಿ, ಸೊ ದಟ್ ಐ ಕ್ಯಾನ್ ಆನ್ಸರ್ ಎವ್ರಿಬಡಿ. ಫೋನ್ ಮಾಡಿದ್ರೆ ಅದು ಮತ್ತೆ ಎವ್ರಿ ಟೈಮ್ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ಸೊ ವಾಟ್ಸಪ್ ಮೆಸೇಜಸ್ ಆರ್ ಬೆಟರ್. ಐ ವಿಲ್ ಸಪೋರ್ಟ್ ಯು, ಐ ವಿಲ್ ಗೈಡ್ ಯು, ಐ ವಿಲ್ ಪ್ರೊವೈಡ್ ಯು ಗುಡ್ ಹೆಲ್ತ್. ದಟ್ಸ್ ಮೈ ಅಶ್ಯೂರೆನ್ಸ್. ಥ್ಯಾಂಕ್ ಯು ಸೊ ಮಚ್. ಗೈಸ್, ಈ ವಿಡಿಯೋನ ನೀವು ಎಂಕರೇಜ್ ಮಾಡಿದಷ್ಟು ನಾನು ಈ ರೀತಿಯ ಇನ್ನಷ್ಟು ಪಾಡ್ಕಾಸ್ಟ್ಗಳನ್ನ ಮಾಡಿ ಈ ಥರ ವ್ಯಾಲ್ಯೂಯಬಲ್ ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ತರ್ತೀನಿ. ಸೊ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನ ಜೊತೆ ಶೇರ್ ಮಾಡಿ. ವಿಡಿಯೋ ಇನ್ನಷ್ಟು ಜನರಿಗೆ ತಲುಪಿಸೋಕೆ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ.